ನಿಮಗೆ ಅನ್ಸುತ್ತಾ ನೀವು ಹೋರಾಟ ಮಾಡೋದ್ರಿಂದ ನಿಂದಿರ್ತೈತಿ ಅಂತ? ಒಂದು ಮಟ್ಟಿಗೆ ಅವ್ರು ಗೋರಕ್ಷಕರ ಬೆಲ್ಟ್ ಹಾಕ್ಯಾರ ಅಂದ್ರೆ ಗೋರಕ್ಷಣೆ ಆಗ್ತೈತಿ ಅಂಕುರಿ. ಹಿಂದುತ್ವ, ಉಸಿರು ಕನ್ನಡ, ನಮ್ಮೆಲ್ಲೇ ಇದ್ರು ಹೆಂಗಲ್ಲಿಂದ ಮಾತಾಡ್ಬೇಕು ಕನ್ನಡ. ಉಸಿರ ಕನ್ನಡನ ತಾಯಿ ತಂದೆ. ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಅದನ್ನ ಕಷ್ಟ ಐತಿ ಮನಸ್ಸು ಐತಿ, ಅದೆಷ್ಟು ಯೂಸ್ ಮಾಡೋಕೆ ಕಷ್ಟ ಐತಿ. ಕೊರೋನಾ ವೈರಸ್ಗಿಂತ ಡೇಂಜರ್. ಸೋಷಿಯಲ್ ಮೀಡಿಯಾ ಎಷ್ಟೋ ಜನಕ್ಕೆ ದಾರಿ ದೀಪ ಆಗೈತಿ. ಸೋಷಿಯಲ್ ಮೀಡಿಯಾ ಎಷ್ಟೋ ಜನಕ್ಕೆ ಹಾಳು ಮಾಡಿ ಹೋಗೈತಿ. ಅವ್ರ ಭಯ ನಿಮಗಿಲ್ಲ? ಅವ್ರ ಅಕಸ್ಮಾತ್ ಏನಾರ ಕೆಟ್ಟದ್ ಮಾಡ್ಬೋದು ಅನ್ನೋ ಭಯ ನಿಮಗೆ? ನನಗೆ ಎದುರುಗಿಲ್ಲ. ದಾರಿ ಅದಾವ ಒಬ್ಬ ವ್ಯಕ್ತಿಗೆ ಹೇಳಾಕ. ನೀವ್ ಯಾಕೆ ಹೆಡ್ಫೋನ್ ಹಾಕೊಂಡೇ ಕೇಳುವಂತ ರೇಂಜಿಗೆ ಹೋರಾಟ ಮಾಡತ್ತೀರಿ? ಅಪ್ಪೊಂದು 12 ಮಾಡ್ತೀನಿ ಸೋಷಿಯಲ್ ಮೀಡಿಯಾದಾಗ. ಅವ ಆಫ್ಲೈನ್ ಬರ್ತಾನಂದ್ರೆ ಅದಕ್ಕೂ ರೆಡಿ. ನಮಸ್ಕಾರ ರೀ ಎಲ್ಲರಿಗೆ. ಭಾಳ ದಿವಸದ ಮ್ಯಾಗ ವಾಪಸ್ ಬಂದೀನಿ. ಸೋನಾ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಚಾ ಚೂಡ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಹುಬ್ಳಿ ಟೀಮ್ ಜೊತೆ ಇದ್ದೀವಿ. ಈ ಹುಬ್ಳಿ ಯೂತ್ಸ್ಗಳಿಗೆ ಒಂದಿಷ್ಟು ಜನ ಪಾಠ ಕಲಿಸೋರು ಅದಾರ, ಒಂದಿಷ್ಟು ಜನ ಕರ್ಕೊಂಡು ಜೊತೆ ಸೇರಿಸಿ ಮುಂದೆ ಹೋಗೋಣ ಅನ್ನೋರು ಅದಾರ. ಸೊ ಆ ಒಂದು ಟೀಮ್ ಜೊತೆ ನಾ ಇಲ್ಲದೀನಿ. ಫಸ್ಟ್ ನಾವು ವೆಲ್ಕಮ್ ಮಾಡೋಣ ನಮ್ಮ ವಿಶಾಲ್ ಜಾಧವ್ ಅಣ್ಣ ಅವರಿಗೆ. ಅಣ್ಣ ನಮಸ್ಕಾರ ಅಣ್ಣ. ಭಗತ್ ಸಿಂಗ್ ಸೇವಾ ಸಮಿತಿಯ ಅಧ್ಯಕ್ಷರು. ಯುವಕರನ್ನ ಒಟ್ಟು ಸೇರಿಸಿ ಈ ದೇಶ ಸೇವೆಕ್ಕಾಗಲಿ, ಆಮೇಲೆ ಊರೊಳಗಿರುವಂಥ ಒಂದಿಷ್ಟು ಒಳ್ಳೆ ಕೆಲಸಗಳಿಗೆ ಪ್ರೋತ್ಸಾಹ ಮಾಡುವಂಥ ಕೆಲಸ ಮಾಡತ್ತಾರ. ಆಮೇಲೆ ನಾವು ಎರಡನೇದಾಗಿ ವೆಲ್ಕಮ್ ಮಾಡೋಣ ನಮ್ಮ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರು. ಅದ್ರಾಗೂ ಸ್ಪೆಷಲ್ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಯೂಟ್ಯೂಬರ್ಸ್ಗಳಿಗೆ, ಇನ್ಫ್ಲುಯೆನ್ಸರ್ಗಳಿಗೆ ಏನೇ ಪ್ರಾಬ್ಲಮ್ ಆದರೂ ಯಾವಾಗಲೂ ನಾವು ಹೋಗೋದು ಗುರು ಅಣ್ಣವ್ರ ಹತ್ರನೇ. ಅವರೇ ಇವತ್ತು ನಮ್ಮ ಜೊತೆ ಬಂದಿದ್ದು. ಅಣ್ಣ ನಮಸ್ತೆ ಅಣ್ಣ. ಇವ್ರು ಹೆಂಗಂತಂದ್ರೆ ಗುರುವಣ್ಣ ಅವರು ಯೂಟ್ಯೂಬ್ ಇನ್ಫ್ಲುಯೆನ್ಸರ್ಗಳಿಗೆ ಯಾರೇ ಸಪೋರ್ಟ್ ಬೇಕು ಅಂತ ಬಂದಾರ ಅಂತ, ಅಣ್ಣ ನಾವು ಉತ್ತರ ಕರ್ನಾಟಕದವ್ರಣ್ಣ ಹಿಂಗೊಂದು ಸ್ವಲ್ಪ ನಮ್ಗೆ ಹಿಂಗೆ ಪ್ರಾಬ್ಲಮ್ ಆಗತ್ತದ ಅಂತ, ಅದು ಏನೇ ಪ್ರಾಬ್ಲಮ್ ಇರ್ಬೋದು, ಡೆಫಿನೆಟ್ಲಿ ಅದ್ರ ಬಗ್ಗೆ ಕ್ಲಿಯರ್ ಮಾಡಿ ಅದೇನೈತಿ ನೋಡಿ ಚೆಕ್ ಮಾಡಿ ಅದಕ್ಕೇನು ಸೊಲ್ಯೂಷನ್ ಕೊಡಬೇಕು ಅದನ್ನು ಮಾಡ್ತಾರೆ. ಯಾವಾಗಲೂ ಜೊತೆ ನಿಂದಿರ್ತಾರ. ಅಷ್ಟೇ ಅಲ್ರಿ, ಮತ್ತು ಯಾರ ಉದ್ದಟತನ ಮಾಡೋ ಯೂಟ್ಯೂಬರ್ಸ್ ಇರ್ತಾರಲ್ಲ ಅವ್ರಿಗೆ ಬುದ್ಧಿನೂ ಕಲಿಸ್ತಾರೆ. ಎರಡೂ ಸೈಡ್ ನೋಡೀವಿ. ನಮಸ್ಕಾರ ಅಣ್ಣ ಮತ್ತೊಮ್ಮೆ. ಈ ಮೂರನೇ ವ್ಯಕ್ತಿ ಯಾರಂತಂದ್ರೆ, ಯಾರೆಲ್ಲ ಈ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಿದ್ರಿ ಸೋಷಿಯಲ್ ಮೀಡಿಯಾದಾಗ, ಡೆಫಿನೆಟ್ಲಿ ನೀವು ಅವ್ರನ್ನ ನೋಡಿರ್ತೀರಿ. ಇವ್ರು ನೋಡಿದ ತಕ್ಷಣ ಈಗ ಹುರ್ಕೊಳ್ಳೋ ಸ್ಟಾರ್ಟ್ ಅಂತೂ ಮಾಡಿರ್ತೀರಿ. ಸೊ ಯಾರೆಲ್ಲ ಇನ್ನು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಬೇಕು ಅಂತ ಅಂದ್ಕೊಂಡಿರಿ ಅವ್ರು ಮಾತ್ರ ಮಿಸ್ ಮಾಡಬೇಡ್ರಿ, ಇವ್ರು ನೋಡಲೇಬೇಕು. ನಮಸ್ಕಾರ ಕೃಷ್ಣಣ್ಣ. ಇವ್ರಿಗೆ ಕರಿಬೇಕಂತಂದ್ರೆ ನನಗೆ ಅಂಜಿಕೆ ಬಂದಿತ್ತು. ಎಲ್ಲಿ ಯೂಟ್ಯೂಬ್ದಾಗೂ ಈ ಕಾರ್ಯಕ್ರಮದಾಗೂ ಅವನು ಆ ಸುಳೆ ಮಗ ಈ ಸುಳೆ ಮಗ ಅಂತೇಳಿ ಭಯಕ್ಕೆ ಚಾಲು ಮಾಡ್ತಾರೇನು ಅಂತ ನೋಡೋಣ ಏನು ಮಾತಾಡ್ತಾರಂತ. ನಾನಂತೂ ಇವ್ರು ವಿಡಿಯೋ ರಗಡ್ ನೋಡೀನಿ, ಆದ್ರೆ ಮನ್ಯಾಗ ಕೂತ್ ಯಾವುದೂ ನೋಡಿಲ್ಲ. ಅಣ್ಣ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ್ರಿ. ನೀವು ಬಂದಿದ್ದು ಭಾಳ ಖುಷಿ ಆಯ್ತು ರೀ. ನಮ್ಮ ಇದೇ ನಾ ಹೇಳಿದ್ನಲ್ಲ ಸಪೋರ್ಟ್ ಮಾಡ್ತಾರಂತ. ನೋಡ್ರಿ ಬೆಳಕತ್ತಂತ ಈ ಸೋನಾ ಸ್ಟುಡಿಯೋ ಚಾ ಚೂಡ ಕಾರ್ಯಕ್ರಮಕ್ಕೆ ಎಲ್ಲರೂ ಅವ್ರ ಆಫೀಸಿಗೆ ಕರೆಸಿ ನಮಗೆ ಸಾಥ್ ಕೊಟ್ಟು ನಮ್ಮ ಜೊತೆ ಎರಡು ಮಾತಾಡೋಕೆ ರೆಡಿ ಆಗ್ಯಾರ. ಥ್ಯಾಂಕ್ಸ್ ಅಣ್ಣ ನಿಮ್ಮೆಲ್ಲರಿಗೆ ಬಂದಿದ್ದಕ್ಕೆ. ಅಣ್ಣ ಈ ಭಗತ್ ಸಿಂಗ್ ಸೇವಾ ಸಮಿತಿ ಉಟ್ಕೊಂಡಿದ್ದು ಯಾವಾಗ? ನಾವು ಇದು 2012 ಚಾಲು ಮಾಡಿದ್ರಿಂದ ಭಗತ್ ಸಿಂಗ್ ಕ್ಲಬ್ ಅಂತ ಇತ್ತಿದ್ದು ಮೊದಲ. ಅವಾಗೆಲ್ಲ ಇವು ಪದಾಧಿಕಾರಿಗಳು ಯಾರು ಇದ್ದಿದ್ದಿಲ್ಲ. ಈಗ 4 ವರ್ಷ ಆಯ್ತು ಇದನ್ನ ರಿಜಿಸ್ಟರ್ ಮಾಡಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಅವಾಗ್ಲಿಂದ ಸಂಘಟನೆ ಮಾಡ. ಈ ಸಂಘಟನೆ ಮುಖಾಂತರ ಏನ್ ಕೆಲಸಗಳು ಮಾಡ್ತೀರಿ ಸದ್ಯಕ್ಕೆ? ಏನ್ ಮಾಡ? ಈ ಸಂಘಟನೆಯಿಂದ ಬಹಳ ಕೆಲಸ ಮಾಡ್ತೇವ್ರಿ. ಸರ್ಕಾರ ಶಾಲೆ ಪೇಂಟ್ ಮಾಡೋದಾಗ್ಲಿ, ಮತ್ತೆ ಸರ್ಕಾರ ಶಾಲೆ ಬುಕ್ ಕೊಡೋದು, ಮತ್ತೆ ಮೊನ್ನೆ ಭಗತ್ ಸಿಂಗ್ ಬಲಿದಾನ್ ದಿವಸ ಇದ್ದಾಗ 4 ಸರ್ಕಾರ ಶಾಲೆಗೆ ಲ್ಯಾಪ್ಟಾಪ್ ಕೊಟ್ವಿ. ಆಮ್ಯಾಗ ಸಿದ್ದಾರ ಮಠ ಐತಿ, ಅದನ್ನೆಲ್ಲ ನಾವೆಲ್ಲ ನಮ್ಮ ಸಂಘ ಪದಾಧಿಕಾರಿಗಳು ಸೇರಿ ಎಲ್ಲ ಹೊಂಡ ಕ್ಲೀನ್ ಮಾಡಿದ್ವಿ. ಅದನ್ನ ಸಿದ್ದಾರೂಢ ಜಾತ್ರೆ ಟೈಮ್ದಾಗ ಮಾಡಿ. ಹೌದೌದು. ಇನ್ನೊಂದು ಕೇಳಿದ್ದೆ ಅಣ್ಣ, ರ್ಯಾಲಿ ಮಾಡ್ತೀರಿ ಆಗಸ್ಟ್ 15ಕ್ಕ? ಹೌದೌದು. ಬೈಕ್ ರ್ಯಾಲಿ ಎಷ್ಟ್ ಜನಸಂಖ್ಯೆ ಸೇರುತ್ತ? ನಾನು ವಿಡಿಯೋನು ನೋಡಿನಣ್ಣ, ಅದಕ್ಕೆ ಅದು ಒಂದು 1100 ಮಂದಿ ಹಾಕೋರಿ ಗಾಡಿಯಲ್ಲಿ. ಅಣ್ಣ ನಿಮ್ ಸಂಘಟನೆ ಇನ್ನೇ ಎತ್ತರಕ್ಕೆ ಬೆಳೀಲಿ, ಎತ್ತರಕ್ಕೆ ಬೆಳೀಲಿ. ಯಾಕಂದ್ರೆ ನೀವು ಇಟ್ಟಿರೋ ಹೆಸರು ಭಗತ್ ಸಿಂಗ್ ಅನ್ನೋ ಒಂದು ಶಕ್ತಿ, ಅದು ಸಾಮಾನ್ಯವಾದ ಶಕ್ತಿ ಅಲ್ಲ, ಅಂತ ಶಕ್ತಿ ಅಂತ ಒಂದು ಹೆಸರು ಇಟ್ಟಿರಿ. ಒಳ್ಳೇದಾಗ್ಲಣ್ಣ. ಈಗ ನಾವು ಒಂಚೂರು ಗುರು ಅಣ್ಣರಿಗೆ ಒಂದ್ ಸ್ವಲ್ಪ ಮಾತಾಡ್ಸೋಣ. ಅಣ್ಣ ನಮಸ್ತೆ ಅಣ್ಣ. ನಮಸ್ಕಾರ ಅಣ್ಣ. ಯೂಟ್ಯೂಬ್ ಒಳಗೆ ಸಾಂಗ್ಸ್ ಮಾಡ್ತೀರಣ್ಣ. ಮೊನ್ನೆ ಸಿದ್ದಾರೂಢ ರಾಜಾರ್ ಜಾತ್ರೆ ಒಳಗೆ ಒಂದು ಸಾಂಗ್ ಮಾಡಿದ್ರಿ, ನಾನು ಅದ್ರೊಳಗೆ ವರ್ಕ್ ಮಾಡಿದೆ, ಭಾರಿ ಖುಷಿ ಆಯ್ತು.
ಸಾಂಗ್ ಒಂದ್ 100K ಹೋಯ್ತಲ್ಲಣ್ಣ, ಆಯ್ತ್ರಿ 1,00,000 ಹೋಯ್ತ್ರಿ ಮೊನ್ನೆ. 1,00,000 ವ್ಯೂಸ್. ಆ ಟೈಮ್ ಒಳಗ ಎಲ್ಲಿ ಕೇಳಿದ್ರು ಅದೇ ಸಾಂಗ್ಗೆ ಕೇಳತ್ತಿದೀವಿ ನಾವು. ಒಳ್ಳೆ ಹೆಸರು ಬಂತು. ಅದಕ್ಕಿಂತ ಮುಂಚೆ ಫೀಲಿಂಗ್ ಸಾಂಗು, ಲವ್ ಸಾಂಗು ಮಾಡಿದ್ರಿ. ಯೂಟ್ಯೂಬ್ ಹೆಂಗ್ ಸ್ಟಾರ್ಟ್ ಅಣ್ಣ ನಿಮ್ಗೆ? ಅಂದ್ರೆ ಮುಂಚೆಯಿಂದಾನೇ ಯೂಟ್ಯೂಬರ್ ಆಗ್ಬೇಕು ಅನ್ನೋದಿತ್ತ? ಇಲ್ಲ ಅಣ್ಣ, ಈಗ ಹೆಂಗಾಯ್ತ, ನಮ್ಮ ತಮ್ಮ ವೃತ್ತಿ ರಂಗಭೂಮಿ ಕಲಾವಿದ ರಾಜು ತಾಳಿಕೋಟೆ ಅವ್ರ ಜೋಡಿ ಒಂದ್ 5 ವರ್ಷ ವರ್ಕ್ ಮಾಡ್ಯಾನ. ಅವ್ರ ಜೋಡಿನ ಅವ್ರ ಡ್ರಾಮಾ ಕಂಪ್ನಿ ಒಳಗನೆ. ನಮ್ ತಮ್ಮ ಬೆಂಗಳೂರಿಗೆ ಹೋಗ್ತಾನ ಫಿಲ್ಮ್ ಒಳಗ್ ಚಾನ್ಸ್ ಕೇಳಾಕ. ಅವ್ನ್ಗೆ ಅಸಹ್ಯ ಮಾಡ್ತಾರಲ್ಲಿ. ಈಗ ಉತ್ತರ ಕರ್ನಾಟಕ ಅಂದ್ಮೇಲೆ ಅಲ್ಲಿಯವ್ರದ್ದು ಬೆಂಗಳೂರಿನವ್ರದ್ದು ಫೀಲೇ ಬೇರೆ. ಆರ್ಟಿಸ್ಟ್ ಕಲಾವಿದ ಅಂತ ಆ ಭಾವನೆ ಒಳಗ ನೋಡ್ಲಿಲ್ಲ ಅವಂಗ. ದುಡ್ಡು ಕೇಳ್ತಾರ, ನೀ ಅದ್ ಮಾಡ ಇದ್ ಮಾಡ ಅಂದಾರ. ನನ್ ಕಡೆ ಬಂದ ಕಷ್ಟ ಹೇಳ್ಕೊಂಡ. ಅದ್ರಾಗ ಅವನು ಹಾಡು ಹಾಡ್ತಿದ್ದ. ನಾನು ಅನ್ಕೊಂಡೆ, ನೋಡ ನಂದು ಯೂಟ್ಯೂಬ್ ಇಲ್ಲ, ನಿನ್ ಸಂಬಂಧ ಯೂಟ್ಯೂಬ್ ಓಪನ್ ಮಾಡೋಣ. ನೀ ಹೆಂಗಂದ್ರು ಸಾಂಗ್ ಹಾಡ್ತಿ, ಜನಪದ ಹಾಡು ಮಾಡೋಣಂತ. ನಿನಗೆ ನನ್ನ ಐಡಿಯಿಂದನ ಬಿಡು ನಿನ್ ಸಾಂಗ್. ಸಪೋರ್ಟ್ ಅಣ್ಣತಮ್ಮರು ಭಾಳ ಮಂದಿ ಇದಾರೆ ನಮ್ಮ ಕರ್ನಾಟಕದವ್ರು ನಮ್ಗೆ ಸಪೋರ್ಟ್ ಮಾಡೋರು. ಅವ್ರ ಕಡೆ ಹೇಳಿ ಅವ್ರಿಗೆಲ್ಲರಿಗೂ ಶೇರ್ ಮಾಡಿಸಿ ಅವ್ರ ಕಡೆಯಿಂದ ಬೆಳೆಸೋನ್ ಸಾಂಗ್ ಅಂತ ಹೇಳಿ ಅಂದೆ. ಆಯ್ತು, ಓಕೆ ಅಂದ. ಹಿಂಗಾಗಿ ಬಂದಿದ್ದಣ್ಣ ಯೂಟ್ಯೂಬ್ ಹುಚ್ಚ. ಇಲ್ಲ ಅಣ್ಣಾರ್ದ ಸಾಂಗ್ ಕೇಳಿವಲ್ಲ, ಕಲ್ಲಪ್ಪಣ್ಣಾರ್ದ. ಅವ್ರ ವಾಯ್ಸು ಮಸ್ತ್ ಐತಿ. ಅದು ಹಾಡ್ಯಾರಲ್ಲ, ಸಿದ್ಧಾರೂಢ ಕಡಕ ರೊಟ್ಟಿ ತಿಂದವ್ರಾಗ್ಯಾರ ಜಗದ ಜಗತಿ. ಅದ್ ನನ್ ಈಗ್ಲೂ ಕೇಳ್ತಿರ್ತಾನ. ಎಡಿಟ್ ಮಾಡಾಗ ಕೇಳಿ 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 ಸಾಂಗ್ ನಂಗೆ ಎಲ್ಲರೂ ಹೋದಾಗ ಅದೇ ಸಾಂಗ್ ನೆನಪು ಬರ್ತಿರ್ತೈತಿ. ಮಸ್ತ್ ಇತ್ತಾನ ಸಾಂಗ್. ಮತ್ತೆ ಯಾವ್ದು ಹೊಸದು ರೆಡಿ ಮಾಡತ್ರಿ ಅಂತ ಕೇಳಿದಣ್ಣ? ಸಾಂಗ್ ರೆಡಿ ಅದಾವಣ್ಣ, 3 ಸಾಂಗ್ ಅದಾವ. ನಮಗ ಟೈಮ್ ಸಿಗತ್ತಿಲ್ಲ ಈಗ ವಿಡಿಯೋ ಮಾಡಾಕ. ಅದ್ರ ಸಲುವಾಗಿ ಒಂದು ಸ್ವಲ್ಪ ಸುಮ್ಮನದೇ. ಆಮೇಲೆ ನೀವು ಹಿಂದುತ್ವದ ಪರವಾಗಿ ಹೋರಾಟ ಮತ್ತೆ ಕೆಲವೊಂದು ಸಪೋರ್ಟ್ ಹಿಂದುತ್ವದ ಪರವಾಗಿ ಕೆಲವೊಂದು ಸರಿ ಧ್ವನಿ ಎತ್ತಿರ್ತೀರಿ. ಆಮೇಲೆ ಅದ್ರ ಹೋರಾಟಗಳು ಮಾಡ್ಕೋತ ಬಂದಿರಿ. ಅದ್ರ ಬಗ್ಗೆ ಹೆಂಗಣ್ಣ, ಹೆಂಗ್ ಜರ್ನಿ ಇದು ಹೆಂಗ್ ಸ್ಟಾರ್ಟ್ ಆಯ್ತು ಅಣ್ಣ? ಹಿಂದುತ್ವ ಅನ್ನೋದು ನಮಗೆ ನಮ್ಮ ಸುಬ್ರಹ್ಮಣ್ಯ ಕಾಕ ಶಿರ್ಕೋಳ ಅವ್ರಲಿಂದ ನೋಡಿ ಕಲ್ತಿದ್ದ. ಆಮೇಲೆ ನಮ್ಮ ಅಣ್ಣ ಕಲ್ಲಪ್ಪ ಶಿರ್ಕೋಳ ಅವ್ರು ನೋಡ್ಕೊಂತಾರ ಬಂದ. ಹಿಂದುತ್ವದ ಹುಚ್ಚಿತ್ತ ಮುಂಚೆ. ಒಂದು ಟೈಮ್ ಒಳಗೆ ಶಿವಾಜಿ ಮಹಾರಾಜ್ ಅಂದ್ರೆ ಯಾರು ನಂಗೆ ಗೊತ್ತಾಯ್ತಿದ್ದಿಲ್ಲ. ಶಿವಾಜಿ ಮಹಾರಾಜರ ಬಗ್ಗೆ ನಾ ತಿಳ್ಕೊಂಡಾಗ, ಹಿಂದುತ್ವ ಅಂದ್ರೆ ಏನಂತ ತಿಳ್ಕೊಂಡಾಗ ನನಗೊಂದು ಹುಮ್ಮಸ್ ಬಂತ. ಹಿಂದೂ ಧರ್ಮದ ಕೆಲಸ ಏನಾದರೂ ಮಾಡಬೇಕು. ಅವಾಗಲಿಂದ ಹಿಂದುತ್ವ ಅಂದ್ರೆ ಒಂದು ಸ್ವಲ್ಪ ಹುಚ್ಚಣ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಾಗ ಒಂದಿಷ್ಟು ಜನ ಮಾಡ್ತಿರ್ತಾರಣ, ಅಂದ್ರೆ ಹಿಂದುತ್ವ ಪರವಾಗಿರ್ಬೋದು ಅಥವಾ ಅದು ಏನಾರ ಅಟ್ರಾಕ್ಷನ್ ಮಾಡಕ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಅಂದ್ರೆ ಗೋರಕ್ಷಕರ್ ಅಂತ ಹೇಳ್ತಾರ. ಕೆಲವೊಂದು ಆಕಳಿಗೆ ಕೊಳ್ಳಿಗೆ ಹೋಗಿ ಪಟ್ಟಿ ಕಟ್ಟಿ ನಾವು ಗೋರಕ್ಷಣೆ ಮಾಡಿದ್ವಿ ಅಂತ ಕೆಲವೊಂದು ನೋಡಿವಿ. ಅವ್ರ ಬಗ್ಗೆ ಏನಂತೀರಣ್ಣ ನೀವು? ಅವ್ರ ಬಗ್ಗೆ ಹೇಳಕ್ ಏನಿಲ್ಲಣ್ಣ. ಒಂದು ಮಟ್ಟಿಗೆ ಅವ್ರು ಗೋರಕ್ಷಕರ ಬೆಲ್ಟ್ ಹಾಕ್ಯಾರ ಅಂದ್ರೆ ಗೋರಕ್ಷಣೆ ಆಗ್ತೈತಿ ಅಂಕುರಿ. ಗಾಡಿ ಬಂದು ಹೊಡೆಯೋದು ತಪ್ತೈತಿ. ಅದ್ರಲ್ಲಿ 1% ಓಕೆ ರಕ್ಷಣೆ ಅಂತ ತಿಳ್ಕೊರಿ. ಆ್ಯಕ್ಚುಲಿ ನಾ ಗೋರಕ್ಷಕ ಅಂದ್ರೆ ಒಂದು ಗಾಡಿ ಬರ್ತೈತಿ ಅಂದ್ರೆ 6 ತಾಸು 7 ತಾಸು ಹೈವೇ ಒಳಗೆ ನಿಲ್ತಾನ. ಟ್ರಕ್ಕಿನೊಂದು ಕಡೆ ತಲವಾರ್ ಐತೋ, ಕಾರ್ಪುಡಿ ಐತೋ, ರಾಡ್ ಐತೋ ಏನು ಗೊತ್ತಿರೋದಿಲ್ಲ. ಜೀವದ ಹಂಗೆ ತೋರೋದ ಗೋ ರಕ್ಷಣೆ ಮಾಡಿ ಪೊಲೀಸರು ಕರೆಸಿ ಗೋಶಾಲೆಗೆ ಹೋಗಿ ಬಿಟ್ಟ ಹೊಳ್ಳಿ ಮನೆಗೆ ಬರೋ ಮಠ ಅಂದ್ರೆ ನಿದ್ದೆ ಆಗೋದಿಲ್ಲ. ಒಂದೊಂದು ನೈಟ್ ಫುಲ್ ಕಾಯ್ದಿರ್ತೀವಿ. ನಾನು ಅಷ್ಟೇ ಅಲ್ಲ, ಭಾಳ ಮಂದಿ ಗೋರಕ್ಷಕರು ಅದಾರ. ಇಂಥವ್ರು ಸತ್ತೋರು ಅದಾರಣ್ಣ. ಗೋರಕ್ಷಣೆ ಮಾಡಕ್ ಹೋಗಿ ಸತ್ತೋರು ಅದಾರ. ಹಿಂದುತ್ವದ ಹೆಸರು ಹೇಳಿ ಸತ್ತೋರು ಅದಾರ. ಈಗ ಒಬ್ಬರು ಯಾರೋ ಬಂದು ಬೆಲ್ಟ್ ಹಾಕಿದ ಉಡ್ಲೇನೆ ಗೋರಕ್ಷಕ ಆಗಕ್ಕೆ ಸಾಧ್ಯನೇ ಇಲ್ಲಣ್ಣ. ಅಣ್ಣ, ಹಿಂದುತ್ವ ಅಂದ್ರೆ ಒಂದು ಸಮುದ್ರ ಇದ್ದಂಗ. ಅದೊಂದು ದೊಡ್ಡ ಶಕ್ತಿ. ಅದನ್ನ ಯಾರಿಗೂ ಹಿಡಿಯೋಕ್ಕೂ ಆಗೋದಿಲ್ಲ, ಖಾಲಿ ಮಾಡೋಕ್ಕೂ ಆಗೋದಿಲ್ಲ. ಇವರು ಗೋರಕ್ಷಕರಂತೇಳಿ ಈಗ ಬಂದ್ರಲ್ಲ ಸೋಷಿಯಲ್ ಮೀಡಿಯಾ ಒಳಗಡೆ, ಇವ್ರು ಏನಿಲ್ಲಣ್ಣ, ಸಿಂಪಲ್ ಫಾಲೋವರ್ಸ್, ಲೈಕ್ಸ್ ಬೇಕಾ ಶೇರ್ ಮಾಡ್ರಿ ಅಂತಾರ. ಈಗ ಗೋರಕ್ಷಣೆ ಮಾಡೋರ್ಗೆ ಹೋಗಿ ಕೇಳೋಣ, ನಮ್ಮ ಫೇಸ್ ರಿವೀಲ್ ಆಗ್ಬಾರ್ದು ಅನ್ಕೊಂತೇವ್ ನಾವು. ಯಾಕಂದ್ರೆ ನಾವು ನೆಕ್ಸ್ಟ್ ಎಲ್ಲಾದ್ರೂ ಗೋರಕ್ಷಣೆ ಮಾಡಕ್ ಹೋದಾಗ ನಮ್ಮನ್ನ ಗುರುತು ಹಿಡಿದು ಅಲ್ಲಿ ಗಾಡಿ ನಿಲ್ಸೋದಿಲ್ಲ ಇವರು. ಹಿಂಗ ತಲೆಯಾಗ ವಿಚಾರ ಇರ್ತಾವ ನಮ್ಮ. ಓಕೆ ಅಣ್ಣ, ಕೃಷ್ಣಣ್ಣ ಅವ್ರಿಗೂ ಮಾತಾಡ್ಸೋಣ. ಭಾಳ ಹೊತ್ತಿಂದ ಕಾಯ್ಕೊಂಡು ಕೂತೀನಿ ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಒಂದಿಷ್ಟು ಪ್ರಶ್ನೆ ಕೇಳ್ಬೇಕಂತ ಮಾಡೀನಿ. ನಮ್ಮ ಯಾರ್ಯಾರು ರೋಸ್ಟ್ ಮಾಡ್ಯಾರ ಅವ್ರು ಫುಲ್ ಖುಷಿ ಆಗ್ಬಿಡೋಕೆ ಹಂಗೆ ಒಂದು ನಾನು ಕ್ವಶನ್ ಕೇಳ್ಬಿಡ್ತೀನಿ ನಾ ಈಗ. ಅಣ್ಣ, ನಿಮ್ಮ ಪೂರ್ತಿ ಹೆಸರಣ್ಣ? ಕೃಷ್ಣ ಕುಮಾರ್. ಇನ್ಸ್ಟಾಗ್ರಾಮ್ ಐಡಿ ಕೃಷ್ಣ ಆರ್ಯ. ಅಣ್ಣ, ಅಂದ್ರ ಈ ಸಮಾಜದಾಗ ಸುಮಾರು ಕುಂದುಕೊರತೆಗಳು ಅದಾವ.
ಸಾಕಷ್ಟು ಅದಾವ, ನಾನು ನೋಡ್ದಂಗ ಸಾಕಷ್ಟು ಅದಾವ, ನಿಮ್ಗೂ ಗೊತ್ತದಾವ. ಎಲ್ಲಾ ಬಿಟ್ಟು ನೀವು ಸೋಷಿಯಲ್ ಮೀಡಿಯಾದಾಗ ನೀವು ಬೆಟ್ಟಿಂಗ್ ಆ್ಯಪ್ ವಿರುದ್ಧನೇ ಯಾಕೆ ತೊಡಿ ತಟ್ಟಿ ನಿಂತೀರಿ ಈ ರೇಂಜಿಗೆ? ನನ್ನ ಫ್ರೆಂಡ್ ಒಂದ್ 2 ವರ್ಷದಿಂದ ಬೆಟ್ಟಿಂಗ್ ಆ್ಯಪ್ಸ್ ಒಳಗೆ ರೊಕ್ಕ ಹಾಕಿ ಸೋತು ಸಾಲ ಮಾಡಿ ತನ್ನ ಮನೆಗೆ ಪ್ರಾಬ್ಲಮ್ ಮಾಡಿ ಅವ್ನು ಸೂಸೈಡ್ ಮಾಡ್ಕೊಂಡ. ಅವ್ನ ಮನೆಯೊಳಗೆ ಅವನು ಆರಾಮಾಗಿ ಸತ್ತು ಹೋದ. ಬಟ್ ಅವ್ರ ಮನೆಯಾಗಿರೋರು ಸಾಲ ಮಾಡಿದ್ರು. ಅವ್ರ ತಂಗಿಗೆ ಇನ್ನೂ ಮದುವೆ ಆಗಿರಲಿಲ್ಲ. ಭಾಳಷ್ಟು ಪ್ರಾಬ್ಲಮ್ ಆಯ್ತು. ಸೊ ಹಂಗಾಗಿ ಅವತ್ತು ನಾನು ಸ್ವಲ್ಪ ಡಿಸೈಡ್ ಮಾಡಿದೆ, ಸೋಷಿಯಲ್ ಮೀಡಿಯಾದಿಂದ ಅಟ್ಲೀಸ್ಟ್ ಹಾಳಾಗ್ತಿರೋದು ಹುಡುಗರೆಲ್ಲ ಸೋಷಿಯಲ್ ಮೀಡಿಯಾದಿಂದ ಅವ್ರು ಮೊಬೈಲ್ನಾಗ ನೋಡಿನ ಬೆಟ್ಟಿಂಗ್ ಆಡ್ತಾರೆ. ಸೊ ಅದನ್ನು ಸ್ಟಾಪ್ ಮಾಡೋದಕ್ಕೆ ನನ್ನ ಕೈಯಿಂದ ಎಷ್ಟು ಹೋರಾಟ ಆಗ್ತೈತಿ ಸೋಷಿಯಲ್ ಮೀಡಿಯಾ ಅದನ್ನು ಮಾಡೋದು. ಈಗ ಎಲ್ಲರೂ ಅಂತಾರೆ ಲೈಕ್ಸ್ ಫಾಲೋವರ್ಸ್ಗೋಸ್ಕರ ಇದನ್ನೆಲ್ಲ ಮಾಡ್ತಾರೆ. ಹಂಗೆ ಮಾಡೋದಿದ್ರೆ ನಾನು ಹುಡುಗಿ ತೊಗೊಂಡು ನಿಮ್ಮಂಗೆ ಡ್ಯಾನ್ಸ್ ಮಾಡ್ತಿದ್ದೆ, ರೋಡಿಗೆ ಬರ್ತಿದ್ದೆ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಫಾಲೋ ಮಾಡಿರಿ ಅಂತಿದ್ದೆ. ನನಗದು ಬೇಡ. ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾದಿಂದ ನಾನು ನಿಮ್ಗೆ ರೋಸ್ಟ್ ಮಾಡಿದಾಗ 4 ಮಂದಿಗೆ ನಿಮ್ಮ ಫ್ಯಾನ್ಸಿಗೆ ಮೆಸೇಜ್ ಹೋಗ್ತೈತಿ, ನೀವೆಷ್ಟು ಸುದ್ದೋಳೋದಿರಿ ಅನ್ನೋದು ನಾನು ತೋರಿಸ್ಬೇಕು ಸೋಷಿಯಲ್ ಮೀಡಿಯಾದಾಗ. ಅದು ನನ್ನ ಕಂಟೆಂಟ್. ನಾನು ಯಾವುದೇ ಲೈಕ್ ಫಾಲೋವರ್ಸ್ಗೋಸ್ಕರ ಮಾಡಲ್ಲ. 4 ಜನ ಮನೆ ಮಕ್ಕಳೇನದಾರಲ್ಲ ಬೆಟ್ಟಿಂಗ್ ಆಡೋದು ಬಿಡ್ತಾರೆ. ನನಗೆ ಫಸ್ಟ್ ಟೈಮ್ ಕಲ್ಪನವ್ರದ್ದು ಈ ವಿಷಯದ ಬಗ್ಗೆ ನಾನು ತಿಳಿಸಿ ಮಾತಾಡಿದಾಗ ಒಂದು ಮಾತು ಹೇಳಿದ್ರು, ಈಗೇನು ಯೂತ್ಸ್ ಎಲ್ಲ ಚೇಂಜ್ ಆಗ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ, ಚೇಂಜ್ ಮಾಡ. ಮುಂದಿನ ಪೀಳಿಗೆ ನನ್ನ ಮಕ್ಕಳಾಗಲಿ ನಿನ್ನ ಮಕ್ಕಳಾಗಲಿ ಮೊಬೈಲ್ ಹಿಡಿದಾಗ ಈ ಬೆಟ್ಟಿಂಗ್ ಆ್ಯಪ್ ಅನ್ನೋದು ಏನೋ ಒಂದು ಬರಬಾರ್ದು, ಅದು ಅವ್ರ ಕಣ್ಣಿಗೂ ಕಾಣಬಾರ್ದು. ಆ ರೇಂಜ್ ಒಳಗೆ ಹೋರಾಟ ಮಾಡ. ನೀನು ಹಿಂದೆ ನಾ ಯಾವತ್ತೂ ಇರ್ತೀನಿ. ಗುರು ಅಣ್ಣನ ಆಗಿರಲಿ, ವಿಶಾಲ ಅಣ್ಣನ ಆಗಿರಲಿ, ಎಲ್ಲ ಅಣ್ಣಂದ್ರು ಸಪೋರ್ಟ್ ಮಾಡ್ಯಾರ. ಯಾಕಂದ್ರೆ ನಾಳೆ ಒಂದು ಅದು ಹೆಮ್ಮಾರಿ ಹರಡಬಾರ್ದು. 4 ಜನ ಏನೋ ಒಂದು ಯೂತ್ಸ್ ಎಲ್ಲರೂ ದುಡ್ಡು ಕೂಡಿಸ್ಕೊಂಡು ಕಾಲೇಜ್ ಫೀಸ್ ಆಗಲಿ ಅಥವಾ ಏನೋ ಒಂದು ಸಾಲ ಮಾಡಿ ಏನೋ ತಗೊಳ್ಬೇಕಂತ ದುಡ್ಡು ಕೂಡಿಸಿಟ್ಕೊಂಡಿರ್ತಾರೆ. ಆ ಒಂದು ಆಸೆಗೆ ಬಿದ್ದ ಡಬ್ಲಿಂಗ್ ಮಾಡಕ್ಕೆ, ರೊಕ್ಕ ಮಾಡಕ್ಕೆ ಶಾರ್ಟ್ಕಟ್ದಾಗ ಮಾಡ್ಬಿಡ್ತಾರೆ. ಸೊ ಅದು ನಿಲ್ಲಬೇಕು, ಸಂಪೂರ್ಣವಾಗಿ ನಿಲ್ಬೇಕು. ಈಗ ಒಂದು ಸ್ವಲ್ಪ ನಿಂತೈತಿ, ಇನ್ನೂ ಐತಿ, ಅದನ್ನು ಸ್ಟಾಪ್ ಮಾಡ್ಕೊಂಡು. ಅಲ್ಲ ಅಂದ್ರೆ ನಿಮ್ಗೆ ಅನ್ಸುತ್ತಾ ನೀವು ಹೋರಾಟ ಮಾಡೋದ್ರಿಂದ ನಿಂದಿರ್ತೈತಿ ಅಂತ? ನಿಂದಿರ್ತೈತಣ್ಣ, ಯಾಕೆ ನಿಂದಿರಂಗಿಲ್ಲ? ಓಕೆ, ಅಂದ್ರೆ ಈಗ ನಿಮ್ಮ ಹೋರಾಟದಿಂದ ಎಷ್ಟು ಪರ್ಸೆಂಟೇಜ್ ಕಮ್ಮಿ ಆಗಿರ್ಬೋದು? ನನಗೆ ಅನ್ಸಿರೋ ಪ್ರಕಾರ ಒಂದು 70% ಸ್ಟಾಪ್ ಆಗೈತ. ಇನ್ನು 30% ಹಾಕಿ ಸೋಪ್ ಹಾಕಿನೂ ತೊಳಿದೈತಿ, ನಿರ್ಮಾ ಸೋಪ್ ಹಾಕಿ ಅದನ್ನು ತೊಳಿತೀನಿ. ಡೆಫಿನೆಟ್ಲಿ 70% ಎಫೆಕ್ಟ್ ಆಗೈತಿ. ಈಗ ಒಬ್ಬ ಬಿಸ್ನೆಸ್ ಮ್ಯಾನ್, ಅವ್ನು ಇಲ್ಲಿಗಲ್ ಇರ್ಬೋದು, ಲೀಗಲ್ ಇರ್ಬೋದು, ಒಬ್ಬ ಕೆಟ್ಟ ಕೆಲಸನೇ ಮಾಡತ್ತಿರ್ಬೋದು. ಈ ಬೆಟ್ಟಿಂಗ್ ಆ್ಯಪ್ ಯಾರು ಮಾಡತ್ತಾರ ಅವ್ರಿಗೆ ನಿಮ್ಮಿಂದ 70% ಡ್ಯಾಮೇಜ್ ಆಗೈತಿ ಅಂದ್ರೆ ಅವ್ರ ಭಯ ನಿಮಗಿಲ್ಲ? ಅವ್ರ ಅಕಸ್ಮಾತ್ ಏನಾರ ಕೆಟ್ಟದ್ ಮಾಡ್ಬೋದು ಅನ್ನೋ ಭಯ ನಿಮಗಿಲ್ಲ? ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಹೆದರಬಾರ್ದಂತ ದೊಡ್ಡವ್ರು ಹೇಳಾರ. ನನಗೆ ಹೆದರುದಿಲ್ಲ. ಅವ್ರು ಇನ್ನು ಬೇರೆ ಯಾವ್ದೋ ರಾಜ್ಯ ದೇಶದಾಗ ಕುಂತಿಲ್ಲ ಆಟ ಆಡ್ತಾರೆ. ನಮ್ಮ ಮನೆ ಬಾಜುಕಿದ್ದವ್ರಿಗೆ ಹೆದರಲ್ಲ. ತಪ್ಪು ಮಾಡಿದೆ ಅಂದ್ರೆ, ಒಳ್ಳೆ ಕೆಲಸ ಮಾಡಿದೆ ಅಂದ್ರೆ ಇನ್ನು ಅವ್ರಿಗೆ ನಾ ಯಾಕೆ ಹೆದರ್ಲಿ ಅಂತ. ನಿಮ್ಗೆ ಏನಾರ ಆಫರ್ ಮಾಡಿಲ್ಲ ಅವರು? ಅಂದ್ರೆ ಅವ್ರಿಗೆ ಇಷ್ಟು ಬಿಸ್ನೆಸ್ ಲಾಸ್ ಆಗೈತಿ, ಇವನ್ಗೆ ಇಷ್ಟು ಕೊಟ್ಟು ಸಂಪೂರ್ಣ ಸಂಭಾಪ ಅನ್ನೋದು ಅವ್ರಿಗೆ ಏನಾರ ವಿಚಾರ ಬಂದು ನಿಮಗೆ ಏನಾರ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡಿಲ್ಲ? ಒಂದು 6 ತಿಂಗಳ ಹಿಂದ್ಗಡೆ ಕಂಟಿನ್ಯೂಸ್ ಆಗಿ 13 ನಂಬರಿಂದ ಫೋನ್ ಕಂಟಿನ್ಯೂಸ್ ಆಗಿ ಬರತ್. ನಾ ಗುರುವಣ್ಣಗೆ ಹೇಳಿದೆ, ಅಣ್ಣ ಹಿಂಗೆ ಫೋನ್ ಬರತೈತಿ, 5 ಲಕ್ಷ ಅಮೌಂಟ್ ತಗೋ, ಬಾಯ್ ಮುಚ್ಚಿ. ಕಂಟಿನ್ಯೂಸ್ ಆಗಿ ಅದನ್ನ ನಾ ನಂಬರ್ ಬ್ಲಾಕ್ ಹಾಕಿದ್ರು ಕೂಡ ನನ್ನ ಮಕ್ಳು ರೆಕಾರ್ಡಿಂಗ್ ಇಟ್ಕೊಂತಾರೆ. ಇಟ್ಕೊಳ್ಳಿ ನಾ ಅಂತದೇನ ಏನ್ ಕೆಟ್ಟ ಸಂದೇಶ ಕೊಡತ್ತೀನಿ ಅಥವಾ ರೊಕ್ಕ ತಗೊಂತೀನಿ ತಿಂತೀನಿ ಅನ್ನತೀನಿ ಇಲ್ಲ. ಪದೇ ಪದೇ ಬೇರೆ ನಂಬರಿಂದ ಫೋನ್ ಮಾಡೋದು, ಹಿಂದಿ ಒಳಗೆ ಮಾತಾಡೋದು, ಆಮೇಲೆ ಯಾರೋ ಕನ್ನಡದಾಗ ಮಾತಾಡ್ತಾನೆ, ರೊಕ್ಕ ತಗೋ, 6 ಲಕ್ಷ ತಗೋ. ಲಾಸ್ಟ್ ಅದು ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ನಂಬರ್ ಒಂದು 50-60 ನಂಬರಿಂದ ಡೈಲಿ ಫೋನ್ ಬರೋದು 4-5 ಸಲ. 8 ಲಕ್ಷ 10 ಲಕ್ಷ, ಕೊನೆಗೆ ಒಂದು 15-20 ದಿವಸ ಕಂಟಿನ್ಯೂ ಫೋನ್ ಬಂದ್ಮೇಲೆ 15 ಲಕ್ಷಕ್ಕೂ ಕೂಡ ಬಂತೆ. ಜನರಿಗೆ ನನ್ನಿಂದ ಈ ತರ ಒಂದು ಮೋಸದ ಕೆಲಸ ಆಗ್ಬಾರ್ದು. ನಾನಂತ ಹಲ್ಕಡಿ ಕೆಲಸ ಮಾಡಕ ಕೈಕಾಲ ಕೊಟ್ಟನ್ ದೇವ್ರು, ಕಷ್ಟಪಟ್ಟು ದುಡಿನ. ಆ ಹರಾಮದ ರೊಕ್ಕ ತಗೊಂಡ ನಾ ಬಿಸ್ನೆಸ್ ಮಾಡ್ಬೋದಿತ್ತ, ಏನೋ ಒಂದು ಅಂಗಡಿ ಹಾಕ್ಬೋದಿತ್ತ. ಬೇಡ, ದುಡ್ಡು ತಿನ್ನಾಗ ಐತಿ, ಅದು ಮಾಡತ್ತೀವಿ. ಈ ಹರಾಮದ ರೊಕ್ಕ ನಾ ಅಂತೂ ಮುಟ್ಟೋದಿಲ್ಲ, ನಂಗೆ ಇದು ಬೇಕಾಗಿಲ್ಲ. ಅವನಿಗೆ ನಾನು ಶಿಸ್ತು ಬೈತೀನಿ. ನನ್ನ ಬೈಗಳನ್ನ ನಾನು ಇಲ್ಲಿ ಮಾತಾಡಿದ್ರೆ ಸರಿ ಅನ್ಸಲ್ಲ, ನೋಡೋದು ಕೂಡ. ಹಂಗಾಗಿ ನಾ ಅದನ್ನ ಆಮೇಲೆ ಹಣ ಬಿಟ್ಬಿಡಿ ತಪ್ಪಾಯ್ತು, ಬಿಟ್ಬಿಡಿ, ಕೇಳಿದ್ದೆ ತಪ್ಪಾಯ್ತು, ಬಿಟ್ಬಿಡಿ ಅನ್ಬೇಕು. ಅವಾಗ ನಾನು ಬ್ಲಾಗ್ ಹಾಕಿದ್ದೆ, ಗುರುವನಾಗ ಹೇಳಿದೆ, ಕಲ್ಲಪ್ಪನಾಗೂ ಹೇಳಿದೆ. ಆಮೇಲೆ ಹಿಂಗೆ ಆತಣ ಅಂತಂತೇಳಿ, ಸರಿ ಆ ನಂಬರ್ ಬಂದ್ರೆ ಬ್ಲಾಕ್ ಲಿಸ್ಟ್ ಆಗ್ಬಿಟ್ಟು ಮಾತಾಡೋ ಕೂಡ ಸುಮ್ಮನೆ ಟೈಮ್ ವೇಸ್ಟ್ ಅಂತಂದ್ರೆ ಆಯ್ತು ಸುಮ್ಮನೆ. ರಗಡ್ ದಾರಿ ಅದ ಒಬ್ಬ ವ್ಯಕ್ತಿಗೆ ಹೇಳಾಕ. ನೀವ್ ಯಾಕ ಹೆಡ್ಫೋನ್ ಹಾಕೊಂಡೇ ಕೇಳುವಂತ ರೇಂಜಿಗೆ ಹೋರಾಟ ಮಾಡತ್ತೀರಿ? ಚೆನ್ನಾಗಿ ಹೇಳಿದ್ರಣ, ಸ್ವಾತಂತ್ರ್ಯ ಹೋರಾಟಗಾರನ್ನು ನೋಡಿ ಒಳ್ಳೆ ರೀತಿಯಿಂದ ಹೋರಾಟ ಮಾಡ್ಯಾರ ಗಾಂಧೀಜಿಯವರು. ಈಗ ಇಲ್ಲಿಗೆ ಬಂದ್ ನಿಂತಿತ್ತು, ಹೌದಣ್ಣ, ಶಾಂತಿಯಿಂದ ಹೋರಾಟ ಮಾಡ್ಯಾರ. ಶಾಂತಿಯಿಂದ ಯಾರು ಕೇಳಿದ್ರಣ? ಭಗತ್ ಸಿಂಗ್ ಅವರು ಕ್ರಾಂತಿಯಿಂದ ಹೋರಾಟ. ನಾವು ಕ್ರಾಂತಿಕಾರಿ ಫ್ಯಾನ್ಸ್. ಸಂಗೊಳ್ಳಿ ರಾಯಣ್ಣವರು ಕ್ರಾಂತಿಯಿಂದ ಹೋರಾಟ ಮಾಡ್ತಾರೆ. ಶಿವಾಜಿ ಮಹಾರಾಜರು ಕ್ರಾಂತಿಯಿಂದ ಹೋರಾಟ.
ಅಲ್ಲ ಅಂದ್ರ ನಾ ಏನ್ ಹೇಳತ್ತೀನಿ, ನೀವು ಯಾರೋ ಒಬ್ರು ಈ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡತ್ತಾರ ಅಂತ ಗೊತ್ತಾದ್ಗೋಣೆ ಡೈರೆಕ್ಟ್ ಅವ್ರಿಗೆ ಫೋನ್ ಹಚ್ಚಿ ಏನಾರು ಮಾತಾಡ್ತೀರಾ, ಅಥವಾ ಅವ್ರ ವಿಡಿಯೋ ಮಾಡಿ ಮಗನೇ ಇನ್ನೊಂದ್ಸಲ ಬೆಟ್ಟಿಂಗ್ ಆ್ಯಪ್ ಯಾವ ಹತ್ರ ಸಿನಿಮಾ ಸೆಲೆಬ್ರಿಟೀಸ್ಗೆ ಆಗ್ಲಿ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ಗೆ ಆಗ್ಲಿ ಡೈರೆಕ್ಟ್ ಆಗಿ ಟ್ರಿಗರ್ ಮಾಡಿದ್ರು. ಫಸ್ಟ್ ಮೆಸೇಜ್ ಹಾಕ್ತೀನಿ, ಹಾಕಿರ್ತೀರ ಮೆಸೇಜ್ ಅವರಿಗೆ, ಮೆಸೇಜ್ ಹಾಕಿರ್ತೀನಿ, ಆಮೇಲೆ ಕಮೆಂಟ್ಸ್ ಹಾಕಿರ್ತೀನಿ, ಡಿಲೀಟ್ ಮಾಡ್ತಾರೆ. ಎದುರು ಅಂತದ್ ಏನೈತಿ, ಡೈರೆಕ್ಟ್ ಇದು ಹೇಳ್ಕೋಬೋದಿತ್ತು, ಹೇಳ್ಕೊಂಡ ಆಯ್ತಪ್ಪ ಇನ್ನೊಂದ್ಸರಿ ಮಾಡಲ್ಲ ಬಿಡ್ತಿ, ಇಲ್ಲ ಹೆದರ್ತಾರ, ಮಾಡಿದ ಅಲ್ಕಟ್ಟಿ ಕೆಲಸ ಅಲ್ಲ. ಆಮೇಲೆ ನಾನು ಫೋನ್ ಮಾಡಿ ನಂಬರ್ ಯಾರೋ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡಿ, ಎಲ್ಲ ಗುರುವಣ್ಣವ್ರ ನಂಬರ್, ಎಲ್ಲ ಸೋಷಿಯಲ್ ಮೀಡಿಯಾ ನಂಬರ್ ಇರ್ತೈತಿ, ಅಣ್ಣ ಏನಾದ್ರು ಮಾಡಿ ಟ್ರೈ ಮಾಡಿ ಇಸ್ಕೊಂತೀನಿ, ಕಾಲ್ ಮಾಡಿ ಚೆನ್ನಾಗಿ ಹೇಳ್ತೀನಿ. ಓಕೆ ಒಳ್ಳೆ ರೆಸ್ಪಾನ್ಸ್ ಕೊಟ್ರೆ ನಾ ಅವ್ರ ಬಗ್ಗೆ ವಿಡಿಯೋನು ಮಾಡಕ್ ಹೋಗಲ್ಲ, ಮಾತು ಕೇಳೋದು ಸುಮ್ಮನೆ ಆಗ್ಬಿಡ್ತೀನಿ. ಇಲ್ಲ ನಾ ಮಾಡ್ತೀನಿ, ನಂದು ಇನ್ಸ್ಟಾಗ್ರಾಮ್ ಮಾಡಿ ನಂದು ಯೂಟ್ಯೂಬ್ ಮಾಡ್ತೀನಿ, ನೀವ್ ಮಾಡ, ನನ್ನ ಫೇಸ್ ಮಾಡ್ಕೊಳಕ್ಕೂ ರೆಡಿ ಇದ್ರೆ ಮಾಡ್ಬೇಕು. ನಾ 12 ಮಾಡ್ತೀನಿ. ನಾಳೆ ನಿನಗೊಂದು ಹೆಣ್ಣು ಕೊಡ್ಬೇಕಂತಂದ್ರು ಬಹಳ ವಿಚಾರ ಮಾಡ್ಬೇಕು ಕರ್ನಾಟಕ ಜನ, ಆ ಲೆವೆಲಿಗೆ ತೊಗೊಂಡು ಹೋಗ್ತೀನಿ. ಇವತ್ತು ನೀ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್, 24 ವಯಸ್ಸು ನಿನಗೆ, ನೀ ಏನ್ ಜನರಿಗೆ ಒಳ್ಳೆ ಮೆಸೇಜ್ ಕೊಡಾಗತ್ತಿ, ಏನ್ ಕಂಟೆಂಟ್ ಕೊಡಾಗತ್ತಿ, ನೀನು ವಿಡಿಯೋ ತೆಗೆದು ನೋಡಿದ್ರೆ ಬೇರೆನೇ ಇರ್ತದೆ. ಓಕೆಪ್ಪ ನಾ ಹಲ್ಕಟ್ ಬೈತೀನಿ ಅಂತ ನೀನ್ ನನಗೆ ಹೇಳ್ತಿಯಲ್ಲ, ನೀನ್ ಎಷ್ಟು ಸುದ್ದೋಳಿದ್ದೀನಿ, ಏನ್ ಒಳ್ಳೆ ಕೆಲಸ ಮಾಡಿದಿ, ಜನರಿಗೆ ಏನು ಒಳ್ಳೆ ಸಂದೇಶ ಕೊಟ್ಟಿ ನೀನು, ಅದನ್ನ ನಾನು ಅವ್ರು ಡೈರೆಕ್ಟ್ ಆಗಿ ಹೇಳ್ತೀನಿ. ಆಮೇಲೆ ವಿಡಿಯೋ ಮಾಡಿ 12 ಮಾಡಿ ಜನ ಹೆಡ್ಫೋನ್ ಹಾಕೊಂಡು ನೋಡ್ಲಿ ಅಂತ ನಾನು ಹೇಳ್ತೀನಿ. ನಾನು ಮನ್ಯಾಗಿದ್ರು ಹೊರಗೆ ಬಂದ ನೋಡ್ರಿ, ಯಾಕಂದ್ರೆ ನನ್ನ ವಿಡಿಯೋಗೆ ನೀವು ಲೈಕ್ ಕಮೆಂಟ್ ಮಾಡೋದು ಬೇಕಾಗಿಲ್ಲ, ನಾ ಅಷ್ಟ ನನಗದ್ ಬೇಡ. ನೋಡ್ರಿ, ಇನ್ನೊಬ್ರಿಗೆ ಶೇರ್ ಮಾಡ್ರಿ, ಯಾರು ಬೆಟ್ಟಿಂಗ್ ಆಡ್ತಿರ್ತಾರ ಅವ್ರಿಗೆ ಶೇರ್ ಮಾಡ್ರಿ, ನಿಮ್ಮಿಂದನೂ ಹೆಲ್ಪ್ ಆಗ್ತಿತ್ತು ನನಗೆ. ನಾನು ಹೀರೋ ಆಗ್ಬೇಕ, ನಾನು ಏನೋ ಸೂಪರ್ ಸ್ಟಾರ್ ಆಗ್ಬೇಕ, ಜನ ನಂಗೆಲ್ಲ ಅನ್ನ ಬೇಡ. ನಾನು ಈಗಲೂ ಡೆಲಿವರಿ ಬಾಯ್ ಕೆಲಸ ಮಾಡ್ತೀನಿ, ದೊಡ್ಡ ದೊಡ್ಡ ಅನ್ನಗಳ ಜೊತೆ ಅಡ್ಡಾಡ್ತೀನಿ, ಮಾಮೂಲಿಯಾಗಿ ನಾನು ಕೆಲಸ ಮಾಡ್ತೀನಿ, ಕಷ್ಟಪಟ್ಟು ದುಡಿತೀನಿ, ಮಳಿ ಇರ್ಲಿ ಬಿಸಿಲಿರ್ಲಿ ದುಡಿತೀನಿ, ಬಂದ್ ಮನ್ಯಾಗ ಮುಕ್ಕೊಂತೀನಿ. ಯಾವನಾರು ಬೆಟ್ಟಿಂಗ್ ಪ್ರಮೋಷನ್ ಮಾಡಿದಂದ್ರ ಅವ್ನಿಗೆ ಫಸ್ಟ್ ಕ್ಲಾಸ್ ಮುಗಿಸಿರ ನೆಕ್ಸ್ಟ್. ಹಂಗೆ ಇತ್ತೀಚಿಗೆ ನೀವು ಹಿಂದುತ್ವದ ಬಗ್ಗೆನೂ ವಿಡಿಯೋಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ, ಅದನ್ನು ನೋಡಿದೆ. ಅದೇ ಹೆಂಗ್ ಸ್ಟಾರ್ಟ್ ಮಾಡಿದ್ರಿ? ಅಣ್ಣ ದೊಡ್ಡ ದೊಡ್ಡ ಮಹಾರಾಜರ ಹೆಸರುಗಳನ್ನ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರುವಂತ ಹೆಸರು ದೊಡ್ಡ ದೊಡ್ಡವ್ರು ಇದಾರೆ, ಅವ್ರ ಹೆಸರನ್ನ ಹಾಳು ಮಾಡಾಕತ್ತಾರ. ಅಣ್ಣ ಆಗ್ಲೇ ಹೇಳಿದ್ರ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಇದಾರ, ಅವ್ರ ಹೆಸರು ಹೇಳ್ಬಿಡ್ತೀನಿ ನಾ ಹೇಳಂದ್ರ, ಆಮೇಲೆ ನಿಮ್ದು ಬೇಡ. ಅವ್ರ ಏನ್ ಮಾಡ್ತಾರಣ್ಣ, ರಾಜರ ಹೆಸರು ಹೇಳುದು, ವಿಡಿಯೋ ಮಾಡೋದು, ಕನ್ನಡ ಮರಾಠಿ ಅಂತೇಳಿ ಜಗಳ ಹಚ್ಚಿಡು, ಇಂಥ ಕೆಲಸ ಮಾಡ್ತಾರ. ಎದಕ್ ಬೇಕ? ಅದೆಲ್ಲ ಹಿಸ್ಟ್ರಿ ಮುಗಿದು ಹೋಗ್ಬಿಟ್ಟೈತಿ. ನಾವೀಗ ಹೊಡೆದಾಡಬೇಕು ಯಾರ ಜೊತೆಪ್ಪ, ನಮ್ಗೆ ಅನ್ಯಾಯ ಮಾಡ್ತಿರುವಂತ ಕೆಲವೊಂದಿಷ್ಟು ಸರ್ಕಾರದ ಒಂದು ಕಾನೂನು ಏನಿದಾವ ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ಬೇಕು. ನಮ್ಗೇನೋ ಒಂದು ಅನ್ಯಾಯ ಆಗೈತಿ, ಅದ್ರ ಧ್ವನಿ ಎತ್ತಿ ಮಾತಾಡೋಣ ಅದ್ರ ವಿಷಯದ ಬಗ್ಗೆ. ಅದು ಬಿಟ್ಟು ಇಲ್ಲೇ ಇರೋದನ್ನ ಹಿಸ್ಟ್ರಿ ತಗೊಂಬಂದು ಕನೆಕ್ಟ್ ಮಾಡಿ ಅದ್ರ ಜೊತೆ ಇದನ್ನೊಂದು ಸ್ವಲ್ಪ ಮಿಕ್ಸ್ ಮಸಾಲ ಮಾಡ್ರಿ, ಆಮೇಲೆ ಫಾಲೋವರ್ಸ್ಗೋಸ್ಕರ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಇದನ್ನ ಶೇರ್ ಮಾಡ್ರಿ, ಎಲ್ಲರಿಗೂ ತಲುಪಿಸಿ, ಧ್ವನಿ ಎತ್ತಿ ಮಾತಾಡ್ರಿ. ಧ್ವನಿ ಎತ್ತಿ ಮಾತಾಡೋದ್ರೆ ರೋಡಿಗೆ ಬಾಪ, ನೀನ ರೋಡ್ನಾಗ ನಿಂತು ನಾನು ಇಬ್ರು ಸೇರಿ ಹೋರಾಟ ಮಾಡೋಣ. ಅದು ಬಿಟ್ಟು ಸೋಷಿಯಲ್ ಮೀಡಿಯಾದಾಗ ದೊಡ್ಡ ದೊಡ್ಡ ಹೆಸರು ಹೇಳ್ಕೊಂಡು ಇಂಥವು ಕೆಲಸ ಮಾಡಿದ್ರೆ ಮತ್ತೆ ನಮಗೂ ತಲೆ ಕೆಡ್ತೈತಣ. ಅಣ್ಣ ನನ್ನ ಧರ್ಮವನ್ನ ರಕ್ಷಣೆ ಮಾಡ್ಕೊಳ್ಳೋದು ನನ್ನ ಹಕ್ಕು, ನಾನು ಮಾಡ್ಕೊಂತೀನಿ. ನನ್ನ ಧರ್ಮಕ್ಕೆ ಧಕ್ಕೆ ಆದ್ರೆ ಅವನು ಯಾವ ಧರ್ಮದವನ ಇರ್ಲಿ ಹಕ್ಕೊಂದು 12 ಮಾಡ್ತೀನಿ. ಸೋಷಿಯಲ್ ಮೀಡಿಯಾದಾಗ ಅವ ಆಫ್ಲೈನ್ ಬರ್ತಾನಂದ್ರೆ ಅದಕ್ಕೂ ರೆಡಿನ, ನಾ ಹೆದರಂಗಿಲ್ಲ. 4 ಮಂದಿ ಬರ್ತಾರಣ, ಒಬ್ಬನದೀನಿ, ಒಬ್ಬನಂತ್ರ ಉಣಿಸ್ತೀನಿ, ಅಷ್ಟ್ ತಾಕತ್ ದೇವ್ರು ಕೊಟ್ಟಾನ, ಅದನ್ನಂತರೂ ಮಾಡ್ತೀನಿ. ಒಟ್ಟ ರೆಡಿ ಅದೀರಿ, ರೆಡಿ ಐತಿ ಅಣ್ಣ. ಓಕೆ ಅಣ್ಣ, ನಿಮ್ಗ ಬಾಳ ದಿವಸದಿಂದ ಅದೇ 1-2 ಕ್ವಶನ್ ಕೇಳ್ಬೇಕಾಗಿತ್ತು. ನಾನು ಅದಕ್ಕ ನಿಮ್ಗ ಒಂದು ಪಾಡ್ಕಾಸ್ಟ್ ಮಾಡೋಣ ನಿಮ್ ಜೊತೆ ಅಂತ ಹೇಳಿದೆ. ಯಾಕಪ್ಪ ಅಂದ್ರ ನಂಗೂ ಸಪೋರ್ಟ್ ಮಾಡಿರಿ ಗುರುವಣ್ಣ. ನಂಗ ಆ ಟೈಮ್ದಾಗ ನಮ್ದು ಶಾರ್ಟ್ ಫಿಲಮ್ ರಿಲೀಸ್ ಮಾಡಿದಾಗ ಗುರುವಣ್ಣ ಬಂದ್ ಬೈಟ್ಸ್ ಕೊಟ್ಟಿದಾಗ ನನಗೆ ಎಷ್ಟೋ ವ್ಯೂಸ್ ಆಯ್ತು, ಆಮೇಲೆ ರೀಚ್ ಆಯ್ತು. ನಂಗೆ ಹುಬ್ಳಿ ಎಲ್ಲ ಚಲೋ ರೀಚ್ ಆಯ್ತಣ್ಣ ನಿಜವಾಗ್ಲೂ. ನೀವು ಅವಾಗೇನ್ ಬೈಟ್ಸ್ ಕೊಟ್ರಿ, ನೀವು ಕಲ್ಲಪ್ಪಣ್ಣರು ಅವಾಗ ಇವರು ಸ್ಟೋರಿ ಹಾಕಿ ಅವಾಗ ಸಪೋರ್ಟ್ ಮಾಡಿದ್ರು, ಇನ್ನೂ ಪರಿಚಯ ಇರ್ಲಿಲ್ಲ ಅವಾಗ. ನಂಗ ಅವಾಗ ಖುಷಿ ಆಯ್ತು, ಇದು ಮಾಡ್ಯಾರ ಅಂತೇಳಿ. ಇವ್ರು ನಂಗೆ ಸಪೋರ್ಟ್ ಮಾಡ್ಯಾರ ಅಂತೇಳಿ ಇವ್ರು ವಿಡಿಯೋ ತೋರ್ಸ್ಬೇಕಂತ ಮನ್ಯಾಗ ಯಾರಿಗೂ ತೋರ್ಸಂಗಿಲ್ಲ, ನಿಮ್ಮ ಎಲ್ಲಾ ತೋರ್ಸಿ ತೋರ್ಸಂಗಿಲ್ಲ. ಡೈರೆಕ್ಟ್ ಇಲ್ಲ ನೋಡ್ತಾರ, ಸೂಪರ್ ಆಗಿ ಮಾತಾಡಿರಿ, ಅವ್ರಿಗೆ ಹಿಂಗ್ ಬುದ್ಧಿ ಕಲ್ಸಿರಿ, ಆಮೇಲೆ ವಯಸ್ಸಾದ್ರು ಇಲ್ಲ ನಿಜವಾಗ್ಲೂ ನೀವು ಮಾಡಾಕತ್ತಿದ ಕೆಲಸ 100% ಅದು ಒಳ್ಳೆ ಕೆಲಸ. ಅದಕ್ಕೆ ನಾನು ನಿಮ್ ಜೊತೆ ಕರೆದು ಇಲ್ಲಿ ಕುಂತ್ಕೊಂಡು ನಾನು ನಿಮ್ಮ ಮಾತಾಡತ್ತಿದ್ದೆ. ಯಾಕಪ್ಪ ಅಂತಂದ್ರ ನಮ್ ಗುರುಗಳು, ನಮ್ಮ ತಾಳಿಕೋಟಿ ಕಾಸಕತೇಶ್ವರ ಮಠದ ಸಿದ್ಧಲಿಂಗೇಶ್ವರ ಗುರುಜಿ ಅವ್ರಿಗೆ ಎಷ್ಟು ವರ್ಷದಿಂದ ಮಾಡತ್ತಾರಣ. ಆಕ್ಚುಲಿ ಅವ್ರು ಇನ್ನೂ ನನ್ಕಿನ ಸಣ್ಣ ಜನ ಅವರು, ಬಟ್ ಅವ್ರು ಇರೋ ಸ್ಥಾನ ಅಂತ ದೊಡ್ಡದೈತಿ. ಅದ್ರ ತಕ್ಕಂಗಣ ಅವ್ರು ಎಷ್ಟು ವರ್ಷದಿಂದ ನಾವೆಲ್ಲ ಸಿಕ್ಕರೆ ನಮ್ಗೆ ಹೇಳೋದು ಅದನ್ನೇ,
ನಿಮ್ಗೆ ಯಾರು ಗುಟ್ಕಾದ ಅಡ್ವರ್ಟೈಸ್ ಮಾಡ್ತಾರ ಅವ್ರು ಯಾವ್ದು ಗುಟ್ಕಾ ಹಾಕೊಳಲ್ಲ. ಯಾವ್ ನೀವು ಅವ್ರು ಏನ್ ಮಾಡಕತ್ತಾರ, ಅವ್ರ ಮಕ್ಳಿಗೆ ಏನ್ ಕೆಲಸ ಹೇಳ್ತಾರ ಅದನ್ನ ಸೋಷಿಯಲ್ ಮೀಡಿಯಾದಾಗ ಹೇಳಲ್ಲ. ಸೋಷಿಯಲ್ ಮೀಡಿಯಾದಾಗ ಏನ್ ಪ್ರಮೋಷನ್ ಮಾಡತ್ತಾರ ಅದನ್ನ ಯಾರು ಅವ್ರ ಮಕ್ಳ ಕಡೆ ಮಾಡ್ಸಲ್ಲ. ಅಂತವ್ರನ್ನ ನಂಬ್ಕೊಂಡ್ ನೀವ್ ಯಾಕೆ ಇದು ಮಾಡಿರಿ? ನೀವೇನ್ ಅವ್ರು ಹೇಳ್ತಾರ ನಾವ್ ಓಪನ್ ಆಗಿ, ಈಗ ನಾನು ಒಬ್ಬ ಆರ್ಟಿಸ್ಟ್ ಆಗ್ಬೇಕು, ಸಿನಿಮಾದಾಗ ಒಂದು ಹೀರೋ ಆಗ್ಬೇಕು ಅನ್ಕೊಂಡೆ, ನನ್ಗೆ ಹೇಳ್ತಾರಣ ನೀವೇನ್ ಹೀರೋಗಳನ್ನ ಆಗ್ಬೇಕಂತ ಹೊಂಟಿರಿ, ನೀವೇನ್ ಹೀರೋಗಳನ್ನ ಫಾಲೋ ಮಾಡ್ತೀರಿ, ಅವ್ರು ಯಾರು ಹೀರೋಗಳಲ್ಲ, ಅವ್ರು ಜಸ್ಟ್ ಆಕ್ಟರ್. ಒಂದು ಸಿನಿಮಾಕ್ ಅವ್ರು ಬರೀ ಒಂದು ಆಕ್ಟಿಂಗ್ ಮಾಡ್ತಾರ ಅಷ್ಟೇ. ಒಂದ್ ಸಿನಿಮಾದಾಗ ಒಂಥರ ಪಾತ್ರ ಮಾಡ್ತಾರ, ಇನ್ನೊಂದ್ ಸಿನಿಮಾದಾಗ ಇನ್ನೊಂದ್ ತರ ಪಾತ್ರ ಮಾಡ್ತಾರ. ಹೊರಗ್ ಬಂದ್ ನೀವು ಗುಡ್ಗಾ ತಿನ್ರಿ, ಬೆಟ್ಟಿಂಗ್ ಆಡ್ರಿ ಅಂತ ಹೇಳ್ತಾರ. ಅವ್ರು ನಂಬ್ಕೊಂಡ್ ನೀವು ಅವ್ರ ಪಿಕ್ಚರ್ ನೋಡ್ರಿ, ನೀವು ಕನ್ನಡ ಪಿಕ್ಚರ್ ನೋಡ್ರಿ, ಕನ್ನಡದನ್ನು ಬೆಳೆಸ್ರಿ. ಬಟ್ ಅವ್ರು ಹೇಳ್ಯಾರ ಅಂತೇಳಿ ಬೆಟ್ಟಿಂಗ್ ಆಡದೆ ಅದೆಲ್ಲ ಸ್ಟಾಪ್ ಮಾಡ್ರಿ ಅಂತೇಳಿ. ಅವ್ರಿಗೆ ಆಕ್ಚುಲಿ ಹೈಯೆಸ್ಟ್ ಫಾಲೋವರ್ಸ್ ಅಂದ್ರಣ ಅವ್ರು ಎಲ್ಲಿದ್ರು ಅವ್ರ ಹಿಂದಿರೋರು ಯುವಕರೇ ಅಣ್ಣ. ಜಾಸ್ತಿ ಏಜ್ ಆಗೋರ್ಕಿಂತ ನಮ್ಮ ಏಜ್ದವ್ರೆ ನಮ್ ಗುರುಗಳಿಗೆ ಭಾಳ ಜನ ಭಕ್ತಿಯಿಂದ ಫಾಲೋ ಮಾಡ್ತಾರಣ. ಅವ್ರು ಏನ್ ಹೇಳಿದ್ರು ಕೇಳ್ತಾರ. ಎಲ್ಲಾ ಯುವಕರಿಗೆ ಅವ್ರು ಹೇಳೋದಷ್ಟೇ, ಬೆಟ್ಟಿಂಗ್ ಆ್ಯಪ್ ಬ್ಯಾನ್ ಮಾಡ್ರಿ. ನಾನು ಅವ್ರ ಜೊತೆ ಹೆಸರೇ ಕೂತಾಗು, ರಘುಣ ಬೆಟ್ಟಿಂಗ್ ಆ್ಯಪ್ ಬಗ್ಗೆ ಏನ್ರ ಮಾಡ್ರಿ, ಏನ್ರ ಮಾತಾಡ್ರಿ, ಇದನ್ನ ಒಟ್ಟು ಕಂಪ್ಲೇಂಟ್ ನಿಂದಿಸ್ಬೇಕ್ರಿ, ನಮ್ ಯುವಕರು ಭಾಳ ಆಗ್ತಾರೆ ಅಂತ ಎಷ್ಟು ಸರಿ ಮಾತಾಡ್ತಾರ. ಮನಿ ಪಾಡ್ಕಾಸ್ಟ್ ಬಂದಾಗ ಅದನ್ನ ಹೇಳಿದ್ರು. ಸೊ ಅದಾದ್ಮ್ಯಾಗ ನನಗ ನ್ಯೂ ಬೆಟ್ಟಿಂಗ್ ಆ್ಯಪ್ ವಿರುದ್ಧ ಮಾತಾಡಕತ್ತಿದ್ದು ನಮ್ಮ ಫ್ರೆಂಡ್ ಒಬ್ರು, ಇವ್ರು ಸಚಿನ್ ಅಣ್ಣ, ಇದು ಪೇಂಟಿಂಗ್ ಮಾಡಿದ್ರಲ್ಲ ಸಚಿನ್, ಅವನ್ ಮೊಬೈಲ್ ಹೆಸರು ಬೆಟ್ಟಿಂಗ್ ಆ್ಯಪ್ ಅಪೋಸಿಟ್ ಕೃಷ್ಣ ಅಂತ ಹೇಳಿ ಅಷ್ಟು ಫೇಮಸ್ ಅದೀರಿ ನೀವು. ಈಗ ನೋಡಣ IPL ಮುಗಿತಾನ, ಈಗ ಎಲ್ಲಾರು ಈ ಸದ್ದು ಬೆಂಗ್ಳೂರ್ಗೆ ಬರ್ತಾರಣ. ಈಗ ನಂಗೂ ಒಂದಿಷ್ಟು ಜನ ಫೋನ್ ಹಚ್ತಾರಣ, ಇಲ್ಲ ನಂಬರ್ ಸ್ವಿಚ್ ಆಫ್ ಬಿಟ್ಟಿರ್ತೀನಿ, ಯಾರಿಗೆ ಹೇಳಕ್ ಹೋಗ್ಬೇಡ, ಯಾರ ಕೆಲಸ ಅದನ್ನ ನೋಡಕ್ ಬರ್ತಾರಣ. ಈಗ ಒಂದಿಷ್ಟು ಜನ ಬೆಂಗ್ಳೂರ್ಗೆ ಅಲ್ಲೇ ಬರ್ತಾರಣ. ಈಗ IPL ಮುಗಿದ್ಮ್ಯಾಗ ಮತ್ತೆ ಈಗ ಊರ್ ಬಿಡು ಚಾಲು ಅಣ್ಣ. ಈಗ ಸ್ಟಾರ್ಟಿಂಗ್ IPL ಹಬ್ಬ ಭಾರಿ ಜೋರ್ ಇರ್ತೈತಣ. ಎಲ್ಲ ಜಮಾಸ್ ಇಟ್ಕೊಂಡಿರ್ತಾರ, ಅಲ್ಲಿ ತೆಗದ್ ಗೆದ್ರ ಏನಾಗ್ತದಣ, ಗೆದ್ದು ಖರ್ಚು ಮಾಡ್ಬಿಡ್ತಾರ. ವಾಪಸ್ ಹೊತ್ತಾಗ ಏನೈತಿ ಸಾಲ ಮಾಡ್ಕೊತ ಹೋಗ್ಬಿಡ್ತಾರ. ಈ ಬೆಟ್ಟಿಂಗ್ ಅಡಿಕ್ಷನ್ ಹಂಗೆ ಅಣ್ಣ. ಇದಕ್ಕೇನ್ ಫೈನಲ್ ಪರಿಹಾರ ಏನಣ್ಣ? ಇದಕ್ಕೆ ಬೆಟ್ಟಿಂಗ್ ಆ್ಯಪ್ ಯಾವಾಗ ಇದು ನಿಂದಿರೋದು, ಅಥವಾ ಇದಕ್ ನಿಂದಿರ್ಬೇಕಂದ್ರೆ ಏನ್ ಮಾಡ್ಬೇಕು ಅಣ್ಣ? ನಾನು ಹೇಳ್ಬಿಡ್ತೀನಿ, ಈ ಕಂಟೆಂಟ್ ನೀನ ಪ್ರೊಮೋ ಹಾಕ್ಬಿಡ. ಬಂದ್ ಆಗಲ್ಲ ಬೆಟ್ಟಿಂಗ್ ಆಪ್ಸ್. ನಾವು ಬಂದ್ ಮಾಡ್ಸೋ ತರ ಹೋರಾಟ ಮಾಡ್ಬೇಕು. ಅವಾಗ ಬಂದ್ ಆಗ್ತೈತಿ, ಆದ್ರೂ ಬಂದ್ ಆಗುದಿಲ್ಲ. ಅಟ್ಲೀಸ್ಟ್ ಈಗ ಮುಂದೆ ಬರೋ ಪೀಳಿಗೆಗೆ ಮೆಸೇಜ್ ಕೊಡ್ಬೇಕು. ಅವಾಗ ಆಟೋಮೆಟಿಕ್ ಅವರ ಬಂದ್ ಮಾಡ್ಕೊಂಡು ಹೋಗ್ತಾರ. ಅದು ಬಂದಾಗಲ್ಲ, ಅವರ ಬಂದ್ ಮಾಡ್ಕೊಂಡು ಹೋಗ್ತಾರ. ಇವತ್ತು ಕರ್ನಾಟಕದೊಳಗಣ ನೀವು ನೋಡಿರ್ಬೋದು, ಡ್ರ್ಯಾಗನ್ ವರ್ಸಸ್ ಟೈಗರ್ ಅಂತ ಒಂದ್ ಗೇಮ್ ಇತ್ತು, ಆಮೇಲೆ 777 ಅನ್ನೋದೊಂದು ಗೇಮ್ ಇತ್ತು, ಕ್ರೌನ್ ಅನ್ನೋದೊಂದು ಗೇಮ್ ಇತ್ತು. ಅವೆಲ್ಲ ಬಂದ್ ಮಾಡ್ಕೊಂಡು ಹೋದ್ರಣ. ಇವ್ರು ಹೆವಿ ಪ್ರಮೋಷನ್ ಮಾಡಿಸಿದ್ರ ಕ್ರಿಯೇಟರ್ಸ್ ಕಡೆ, ಟಿಕೆಟ್ ಲಾಸ್ ಮಾಡಿಟ್ವಿ. ಹೋಗೋದು ನಾವು ಮಾಡೇವನ್ನಲ್ಲ, ಕನ್ನಡಿಗರು ಮಾಡಿದ್ರು ಅದನ್ನ. ಅವಾಗ ಎಲ್ಲ ಮುಚ್ಕೊಂಡು ಹೋದ್ರೆ ಈಗ ಎಲ್ಲೋ ಒಂದ್ ಕಡೆ ಆ ಗೇಮ್ ಈ ಗೇಮ್ ಎರಡ ಗೇಮ್ ಸಿಕ್ತಾವ ಅಷ್ಟೇ. ಇಲ್ಲ ₹1 ಹಾಕೊಂಡು ದುಡ್ಡಾಡ್ಕೊಂಡು ಕುಂದಿರ್ತಾರ. ಅದು ಕೂಡ ತಪ್ಪ. ಅದು ಗೌರ್ಮೆಂಟಿಗೆ ರಿಜಿಸ್ಟರ್ ಇರ್ಲಿ ಬಿಡ್ಲಿ, ಅಲ್ಕಾಡ ದಂಧೇನ. ಆಂಧ್ರ ಪ್ರದೇಶ ಸರ್ಕಾರನ ಬ್ಯಾನ್ ಮಾಡೈತೆ ಬೆಟ್ಟಿಂಗ್ ಗೇಮ್ ಅಲ್ಲಿ. ನಮ್ ಕರ್ನಾಟಕದವ್ರು ಯಾಕೆ ಮಾಡತ್ತಿಲ್ಲ? ಇದೆಲ್ಲ ಪ್ರತಿಯೊಬ್ರು ಸರ್ಕಾರ ಮೊನ್ನೆ 26-27 ಜನಕ್ಕ ನೋಟಿಸ್ ಕಳ್ಸಿದ್ರಣ ಕೋರ್ಟ್ ಇಂದ. ಕೇಸ್ ಆಯ್ತು ರೀಸೆಂಟ್ ಆಗಿ. ಅವತ್ತ ಇವ್ರ ನಮ್ಮ ರಘು ಪಡ್ಕೋಟೆ ಅವ್ರನ್ನ ಅವತ್ ಮಾತಾಡಿದ್ರಣ. ಅವತ್ ಅವ್ರ ಆಫೀಸಿಗೆ ಹೋಗಿದ್ರಣ. ಅದ್ರ ಬಗ್ಗೆ ನೀವು ಆಂಧ್ರದಾಗ ಹಿಂಗ್ ಮಾಡತ್ತಾರ, ಕರ್ನಾಟಕ ಗೌರ್ಮೆಂಟ್ ಯಾಕೆ ನೀವು ಬೆಟ್ಟಿಂಗ್ ಆ್ಯಪ್, ಅವರು ಅದೇ ಹೋರಾಟನೇ ಮಾಡತ್ತಿದ್ರು. ಆಮೇಲೆ ಈ ಸೋಷಿಯಲ್ ಮೀಡಿಯಾದಾಗ ನಮ್ಮನ್ನೇನ್ ಫಾಲೋ ಮಾಡೋ ಇಷ್ಟಪಡೋ ಜನ ಇರ್ತಾರ. ಅದ್ರೊಳಗ ಒಂದ್ ಸ್ವಲ್ಪ ಕಿಲಾಡಿಗಳು ಇರ್ತಾರ. ಅಣ್ಣ ನೀ ಇವ್ರ ಬಗ್ಗೆ ಮಾತಾಡ, ಅವ್ರ ಬಗ್ಗೆ ಮಾತಾಡ, ಸರ್ಕಾರ ಕ್ವಶನ್ ಮಾಡ. ನಾ ರಿಸ್ಕ್ ತಗೊಂತೀನಿಪ್ಪ, ನೀ ಮಾತಾಡ್ ನೋಡುನ, ಆಗುದಿಲ್ಲ. ಆದ್ರೂ ನಾ ಮಾತಾಡಿರ್ತೀನಿ. ಅವಾಗ ಬಂದಲ್ಲಿ ಕಮೆಂಟ್ ಹಾಕೋದು, ನಿಮ್ ಸರ್ಕಾರ ಕೇಳುವಷ್ಟು ಮಾತಾಡೋಷ್ಟು ದಮ್ಮಿಲ್ಲನೆ. ನಾವ್ ದಮ್ ಇದ್ದಿದ್ದ ಕಲೆ ಸೋಷಿಯಲ್ ಮೀಡಿಯಾದಾಗ ನಾ ಮುಖ ತೋರಿಸಿ ಮಾತಾಡ್ತೀನಿ. ನಿನಗ್ ದಮ್ ಐತಿಲ್ಲ, ಬಾ ನೀನು, ಏನ್ ಬೇಡ, ರೋಡ್ನಾಗ ನಿಂತು ಹೋರಾಟ ಮಾಡೋಣ, ಈಗ ಇಬ್ಬರ ಮಂದಿ ಮಾಡೋಣ. ಅದೋ ಒಂದು ಪವರ್ ಅಣ್ಣ. ಆಕ್ಚುಲಿ ಹೇಳ, ಸರ್ಕಾರಕ್ಕೆ ನಾವು ಪ್ರಶ್ನೆ ಮಾಡಬಾರ್ದು. ಯಾಕಪ್ಪ ಅಂದ್ರ ಸರ್ಕಾರ ಯಾವತ್ತು ಬರೀ ಅದಕ್ಕೆ ಬರುವಂತ ಟ್ಯಾಕ್ಸ್ ಮತ್ತ ಲಾಭನೇ ನೋಡ್ದಿದ್ ಬಿಟ್ರ ಜನರ ಯೋಗಕ್ಷೇಮ ಹೆಸರಿಗೆ ಹೆಲ್ಮೆಟ್ ಹಾಕುವಂತ ರೂಲ್ಸ್ ಮಾಡ್ಯಾರ. ಯಾರಿಗೆ? ಜನಗಳಿಗೋಸ್ಕರ. ಬಟ್ ಹೆಲ್ಮೆಟ್ ಹಾಕೊಂಡಿಲ್ಲ ಅಂದ್ರೆ ಫೈನ್ ಹಾಕ್ತಾರ ಹೊತ್ತು ಹೆಲ್ಮೆಟ್ ಕೊಟ್ಟು ಕಳ್ಸಂಗಿಲ್ಲ ಅವರಿಗೆ. ನೀ ಇಷ್ಟು ಹೆಲ್ಮೆಟ್ ಹಾಕೊಂಡೇ ಇಲ್ಲಿಂದ ಮುಂದಕ್ಕೆ ಹೋಗ್ಬೇಕು, ಹೆಲ್ಮೆಟ್ ಬೈ ಮಾಡಣಂಗಿಲ್ಲ, ಫೈನ್ ಕೊಟ್ಟೆ ಮುಂದಕ್ಕೆ ಹೋಗು. ಹೌದಿಲ್ಲಣ್ಣ? ಈಗ ಎಕ್ಸಾಂಪಲ್ ಹೆಂಗಂದ್ರಣ, ದಾರು ಕುಡಿದು
ಕುಡೀರಿ ಅಂತೈತಿ ಗೌರ್ಮೆಂಟ್ ಏನೈತೈತಿ ದಾರು ಕುಡೀರಿ. ದಾರು ಎಲ್ಲಿ ಸಿಗ್ತೈತಿ? ಬ್ರ್ಯಾಂಡಿ ಶಾಪ್ ಅದ, ಎಲ್ಲಿ ದಾರು ಅಂಗಡಿ ಅದಾವ ಅಲ್ಲಿ ಕುಂತು ದಾರು ಕುಡಿಯಾಕ ಪರ್ಮಿಷನ್ ಕೊಡ್ತೈತಿ ಗೌರ್ಮೆಂಟ್. ಅಲ್ಲಿ ಅವ್ರಿಗೆ ಟ್ಯಾಕ್ಸ್ ಸಿಕ್ತು. ಅಲ್ಲಿಂದ ವಾಪಸ್ ಮನೆಗೆ ಹೋಗ್ಬೇಕಂದ್ರೆ ಗಾಡಿ ಓಡಿಸ್ಕೊಂಡು ಹೋಗ್ಬೇಕು. ಮತ್ ಮುಂದೆ ಇಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಆಗ್ತಾರ, ಇಲ್ಲೊಂದ್ 10,000 ಸಿಕ್ತು. ಒಟ್ಟು ಎಲ್ಲ ಗೌರ್ಮೆಂಟ್ ಆಗಲೇಬೇಕು. ರೂಲ್ಸ್ ಇರೋದು ನೀವು ಬ್ರೇಕ್ ಮಾಡ್ರಿ ನಾವು ಫೈನ್ ಹಾಕ್ತಿವಿ. ಗೌರ್ಮೆಂಟ್ ಬೆಳಿಬೇಕು ಅಷ್ಟೇ. ನಾನು ಯಾವ್ದೋ ಪಕ್ಷ ಕೇಳಲ್ಲ, ಎಲ್ಲ ಗೌರ್ಮೆಂಟೇ. ನಿಂಗೆ ಹೇಳ್ಬಿಡ್ತೀನಲ್ಲ, ನಮ್ಮ ಲೋಕಲ್ ಬಸ್ ಒಳಗೆ ಒಂದು ಮಷಿನ್ ಇರ್ತೈತಿ. ಆ ಮಷಿನ್ ಗೊತ್ತಾತ? ಆ ಮಷಿನ್ ದೂರ ಇರ್ಬೇಕ. ನಾವೇನ್ ಮಾಡ್ತೀವಿ, ಬೇಡ ನಂಗೆ ಅದು ಮಷಿನ್ ಬೇಕಂತೀವಿ, ಆ ಮಷಿನ್ ಕಡೆನ ಹೋಗ್ತೀವಿ. ಈಗ ಜನಗಳು ನಾವು ಜಾಗೃತ ಆಗ್ಬೇಕು. ಗೌರ್ಮೆಂಟಿಗೆ ಬ್ಲೇಮ್ ಮಾಡೋದು ತಪ್ಪಂತೀನಿ ನಾನು. ಯಾಕಂದ್ರೆ ಗೌರ್ಮೆಂಟ್ ಎರಡೂ ಕೊಟ್ಟದು, ದಾರುನು ಕೊಟ್ಟದ, ಕುಡಿಬೇಡ ಅಂತ, ಕುಡಿದ್ ಗಾಡಿ ಓಡಿಸ್ಬೇಡ ಅಂತ. ದುಡಿಯಕ್ಕೆ ಟೆನ್ಷನ್ ಕೊಟ್ಟೈತಲ್ಲ, ದುಡಿಬೇಕು, ರೊಕ್ಕ ಮಾಡ್ಬೇಕ, ಏನೋ ಒಂದ್ ಮಾಡ್ಬೇಕ. ಆ ದುಡಿಬೇಕಂದ್ರ ಟ್ಯಾಕ್ಸ್ ತುಂಬೇಕ, ಟೆನ್ಷನ್ ಕುಡಿಬೇಕು. ಈಗ ಡೈರೆಕ್ಟ್ ಆಗಿ ಬ್ಯಾನ್ ಮಾಡಬಹುದು, ಯಾವ್ದು ಆಪ್ ಇರ್ಲಾರಂಗ. ವಿತೌಟ್ ಗೌರ್ಮೆಂಟ್ ಎಷ್ಟೊತ್ತು ಹಣ ಕಂಡು ಹಿಡಿದ್ರು ಬ್ಯಾನ್ ಮಾಡೋದು ತಲೆ ಕೆಡ್ಸ್ಕೊಂಡ್ರು. ಗೌರ್ಮೆಂಟ್ ಎಷ್ಟೊತ್ತು ಮಾಡಂಗಿಲ್ಲ. ಗೌರ್ಮೆಂಟ್ ಏನಾಯ್ತದ, ಟ್ಯಾಕ್ಸ್ ಕಟ್ಟಕತ್ತಾರ ಅವ್ರಿಗೆ ಸುಮ್ ಬಿಟ್ಟಿವಿ, ನೀವ್ ಮಾಡ್ಬೇಡ್ರಿ. ಅದನ್ನು ಹೇಳುದಿಲ್ಲ ಇವ್ರ ತಗೊಂಬಂದ್ ಸಿನಿಮಾ ಸೆಲೆಬ್ರಿಟಿ ನಿಂದಿರ್ಸಿ ರಮ್ಮಿ ಆಟ ಆಡಿಸ್ವಿ. ಅದಕ್ ಮತ್ತ ಗೌರ್ಮೆಂಟ್ ಸಿಕ್ಕಾವಂಗ್ ಬಿಡದಿರ್ತಾರ. ಅಷ್ಟನ್ನಂತ ಲಾಸ್ಟಿಗೆ ಆಟ ಆಡ್ಬೇಡ್ರಿ, ಈ ವ್ಯಸನದಲ್ಲಿ ಹಾಳಾಗ್ಬೇಡ್ರಿ, ರೊಕ್ಕ ಹಾಕ್ಬೇಡ್ರಿ. ಈಗ ನೋಡ IPL ಮುಗಿದ ನಮ್ಮ ಕರ್ನಾಟಕದ ಕರ್ಮ ನೋಡೋಣ. ಹಿಂಗ ರಿಯಾಲಿಟಿ ಶೋ ಬಿಗ್ ಬಾಸ್ ಒಳಗ ಹಾಕಿದ್ರ ಅಣ್ಣ, ನಮ್ಮ ಇಬ್ಬರ ಹೆಸರ್ಲೆ ಲಬ್ ಹೋಯ್ಕೊಂಡಾರ ಅವ್ರು. ನಿಜ ಹೇಳ್ಬೇಕಂದ್ರ ಒಂದೊಂದು ವಿಡಿಯೋ ಮುತ್ತು ಕೊಟ್ಟಂಗಿತ್ತಣ ಅವ್ರಿಗೆ. ಅವರು ಒಂದ್ ಒಳ್ಳೆ ಶೋ ಅಣ್ಣ, ಸುದೀಪ್ ಸರ್ ನಡೆಸ್ಕೊಡ್ತಾರೆ. ನಾವ್ ಅವ್ರ ಸಲುವಾಗಿ ಬಿಗ್ ಬಾಸ್ ನೋಡ್ತೀವಿ. ಅಲ್ಲಿ ಬರೋ ಕಂಟೆಂಟ್ ನಾವು ಅಷ್ಟೇ ಅಣ್ಣ, ವೀಕೆಂಡ್ ನೋಡ್ತೀವಿ. ಅಲ್ಲಿ ಬರೋ ಜನಗಳು ನಂಗೆ ಗೊತ್ತೈತಿ ಹೆಂಗಿರ್ತಾರ. ಕಂಟೆಂಟ್ ಬೇಕು. ಅವ್ರು ಉಲ್ಟಾನ ಮುಕ್ಕೋತಾರ, ಸೀದನ್ ಮುಕ್ಕೊಂತಾರ. ಕಂಟೆಂಟ್ ಬೇಕಂದ್ರೆ ಅವ್ರಿಗೆ. ನಾವು ಸುದೀಪ್ ಸರ್ ಬಗ್ಗೆ ಅವ್ರು ಬರ್ತಾರ, ಒಂದ್ ಒಳ್ಳೆ ಮಾತು ಹೇಳ್ತಾರ, ನೋಡ್ತೀವಿ. ಅಲ್ಲಿ ಸುದೀಪ್ ಸರ್ ಹಿಂದ್ಗಡೆನೆ ಇರ್ತೈತಿ, ಬೆಟ್ಟಿಂಗ್ ಆಡ್ರಿ. ಎಷ್ಟೋ ಸರಿ ಸುದೀಪ್ ಸರ್ ನಾನ್ ಅಬ್ಸರ್ವ್ ಮಾಡೀನಿ, ಅವ್ರ ಅದನ್ನ ಕಾಣದಿರೋ ತರ ಬೆನ್ ತೋರಿಸಿ ನಿಂದಿರ್ಸ್ತಾರ. ಅವ್ರ ನಿಜವಾದ ಕನ್ನಡಿಗ, ಹೌದಾ? ಆದ್ರೆ ಇವ್ರು ಆಡ್ ಬಂದಾಗೆಲ್ಲ 8 2 3 ರಮ್ಮಿ, ಆಡ್ ಬಂದಾಗೆಲ್ಲ ರಮ್ಮಿ. ಇವ್ರಿಗೆ ಹೆಂಗ ನಮ್ಮ ಉತ್ತರ ಕರ್ನಾಟಕದಾಗಿಲ್ಲ ಈ ಕಂಪ್ನಿಗಳು, ಬ್ರ್ಯಾಂಡ್ಗಳು, ಇವ್ರದ್ದೇನೋ ಒಂದು ಆಫೀಸ್ಗಳು ಇದ್ದಿದ್ರ ನಿಜ ಹೇಳ್ತೇನೆ, ಒಳ್ಳೆ ಕೆಲಸ ಮಾಡೋದು ಯಾರಿಗೂ ಹೋಗೇ ಬಿಡ್ತಿದ್ದೆ ನಾನು. ಬೆಂಗಳೂರಾಗ ಕುಂತಾರ ಇವರೆಲ್ಲ. ಬೆಂಗಳೂರು ಹೋಗೋದು ದೊಡ್ಡ ಮಾತಲ್ಲ. ಒಂದ್ ಒಳ್ಳೆ ಅವಕಾಶ ಸಿಕ್ಕಾಗ ನಾನು ಬೆಂಗಳೂರು ಹೋಗ್ತೀನಿ, ನಾನು ಅಲ್ಲೂ ಹೋರಾಟ ಮಾಡಿ ತೋರಿಸ್ತೀನಿ. ಅಣ್ಣ, ಈಗ ನಾ ಲಾಸ್ಟ್ ರೌಂಡ್ ಬಂದೀವಿ. ಸ್ವಂತ ವಾಕ್ಯದಲ್ಲಿ ಉತ್ತರಿಸಿ. ಸಣ್ಣವರಿದ್ದ ಶಾಲೆ ಬರ್ತಿರ್ತಿದ್ವಲ್ಲ, ನಾವೊಂದು ವರ್ಡ್ ಹೇಳ್ತೀನಿ, ಅದು ನಿಮ್ಮ ಒಂದು ಸ್ವಂತ ವಾಕ್ಯದಾಗ ನೀವೇನು ಹೇಳ್ತೀರಿ ಹೇಳ್ಬೋದು. ಮೂವರು ಡಿಫ್ರೆಂಟ್ ಆನ್ಸರ್, ನಿಮ್ಮ ಆನ್ಸರೇ ಕೊಡ್ರಿ, ಯಾರು ಕಾಪಿ ಮಾಡಂಗಿಲ್ಲ. ಕ್ರಿಕೆಟ್ ಸಂಡೇ ಯಾವಾಗ ಬರ್ತೈತೆ ಕಾಯ್ತಿರ್ತೀನಿ ನೋಡ್ರಿ ಕ್ರಿಕೆಟ್ ಆಡಕ್. ರೊಕ್ಕ ತಂದೆ. ನಾ ಕ್ರಿಕೆಟ್ ಒಂದು ಆಟವಾಗಿ ಅಷ್ಟ ನೋಡ್ಬೇಕು, ಯಾವ ಪ್ಲೇಯರ್ಗೂ ಅವಮಾನ ಮಾಡಬಾರ್ದು. ಕ್ರಿಕೆಟ್ ಮೇಲೆ ರೊಕ್ಕ ಹಾಕಿ ಯಾರೋ ಹಾಳಾಗಬಾರ್ದು. ಅಣ್ಣ, ಸೆಕೆಂಡ್ ರಾಜಕೀಯ ಯೂತ್ಸ್ ಎಲ್ಲ ಹೆಚ್ಚು ಬರ್ಬೇಕು ಅಂತೇಳಿ ನಾ ಹೇಳ್ತೇನೆ. ಯೂತ್ಸ್ ಜನರಿಗೆ ಕಾಣ್ಲಾರ್ದಂಗ ದಂಧೆ ಮಾಡ್ತಾರ. ನಾ ಎಜುಕೇಟೆಡ್ ಬರ್ಬೇಕು ರಾಜಕೀಯಕ್ಕೆ. ಯುವಕರು ಯೂತ್ಸ್ ಈಗ ಈಗಿನ ಕಾಲದಾಗ ಭಾಳ ಸೋಷಿಯಲ್ ಮೀಡಿಯಾ ಎಡಿಟ್ ಆಗ್ಯಾರ. ಅದನ್ನೆಲ್ಲ ಬಿಟ್ಟು ಸಮಾಜ ಸೇವೆ ಆಗಲಿ, ದೇಶ ಸೇವೆ ಆಗಲಿ ಮಾಡಕ್ ಮುಂದೆ ಬರ್ಬೇಕು. ಬಹಳ ಜನ PUBG ಸಿಕ್ಕೊಂಡ್ಬಿಟ್ರದ್ರಿಂದ ಸ್ವಲ್ಪ ಹೊರಗೆ ಬರ್ಲಿ ಅಂತ ಒಂದು ಕಣ್ಣು ತಕ್ಕೊಂಡ ಮಕ್ಕೊಂಡಾರ ಮನೆಗೆ, ಒಂದು ಕಣ್ಣು ಮುಚ್ಕೊಂಡ ಮನೆಗೆ ಅದಾರ. ಸೋಷಿಯಲ್ ಮೀಡಿಯಾ ನಿಮ್ಮ ಪ್ರಕಾರ? ಸೋಷಿಯಲ್ ಮೀಡಿಯಾ ಅದ್ರಾಗ ಪ್ಲಸ್ ಐತಿ ಮೈನಸ್ ಐತಿ. ಅದೆಷ್ಟು ಯೂಸ್ ಮಾಡೋಕೆ ಅಷ್ಟೇ ಯೂಸ್. ಕೊರೋನಾ ವೈರಸ್ಗಿಂತ ಡೇಂಜರ್. ನಾ ಸೋಷಿಯಲ್ ಮೀಡಿಯಾ ಎಷ್ಟೋ ಜನಕ್ಕೆ ದಾರಿ ದೀಪ ಆಗೈತಿ. ಸೋಷಿಯಲ್ ಮೀಡಿಯಾ ಎಷ್ಟೋ ಜನಕ್ಕೆ ಹಾಳು ಮಾಡಿ ಹೋಗೈತಿ. ನಾವು ಹೆಂಗೆ ಯೂಸ್ ಮಾಡ್ಕೋಬೇಕಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ಬೇಕು. ಹಿಂದುತ್ವ ಎಲ್ಲ ಹಿಂದೂಗಳ ಮನಸ್ಸಿನಾಗ ಇರ್ಬೇಕು. ಸೇಮ್ ಅನ್ನ ಕಾಪಿ ಮಾಡಂಗಿಲ್ಲ ಅಂತೇಳಿ ಅದು ಒಂದು ದೇಶ ಪ್ರೇಮ ಉಸುರು. ಕನ್ನಡ ನಾವೆಲ್ಲೇ ಇದ್ರು ಹೆಮ್ಮೆಲಿಂದ ಮಾತಾಡ್ಬೇಕು ಕನ್ನಡ. ಉಸಿರಣ. ನಂಗೆ ಕನ್ನಡ ಭಾಷೆ ಬಿಟ್ಟು ಬೇರೆ ಭಾಷೆ ಕನ್ನಡ ಕರೆಕ್ಟ್ ಮಾತಾಡಕ್ಕೆ ಬರೋದಿಲ್ಲ ನನಗೆ. ಕನ್ನಡನ ತಾಯಿ ಇದ್ದಂಗೆ. ಅಣ್ಣ, ಥ್ಯಾಂಕ್ಸ್ ಅಣ್ಣ, ಇಷ್ಟ ತನಕ ನಮ್ಮ ಜೊತೆ ಟೈಮ್ ಕೊಟ್ಟಿದ್ದಕ್ಕ. ನಮ್ಮ ಸೋನಾ ಸ್ಟುಡಿಯೋ ಚಾ ಚೂಡ ಕಾರ್ಯಕ್ರಮಕ್ಕೆ ನೋಡ್ರಿ, ಚಾ ಚೂಡ ತರ್ಸೇ ಇಲ್ಲ, ಇನ್ನ ಲೇಟ್ ಆಗೈತಿ. ಈಗ ಹೋಮ್ ಚಾ ಚೂಡಕ್ಕ ಇನ್ನೊಂದ್ ಈಗ ಲಾಸ್ಟ್ ವರ್ಗು ನೋಡಿದವ್ರಿಗೂ ಸೆಂಟ್ರ್ ಒಳಗೆ ಒಂದು ಬೆಟ್ಟಿಂಗ್ ಆ್ಯಪ್ಸ್ ಆಡ್ ಬಂದಿರ್ತೈತಿ. ಮಕ್ಕಳ ಕಂಪನಿಯವ್ರು ಹಾಕಿರ್ತಾರ, ನಾವ್ ಹಾಕಿರಂಗಿಲ್ಲ.
ಹೌದು, ನೀವು ಅಲೋ ಮಾಡಿದ್ರೆ ಹಾಕಿತ್ತು ಅವ್ರ ಆಟೋಮೆಟಿಕ್ ಬರ್ತಿದ್ರು. ನಂಗೂ ಇನ್ನ ಅಷ್ಟು ಐಡಿಯಾ ಇಲ್ಲ, ನಾ ಯೂಟ್ಯೂಬ್ ಸ್ಟಾರ್ಟ್ ಮಾಡೀನಿ. ಅಲೋ ಮಾಡಿದ್ರೆ ಬರ್ತೈತಿ ಅಂದ್ರ ಸರಿ ಅವರು ಆಗ್ತಾರ. ಅಂದ್ರೆ ಹೊಸ್ದಾಗಿ ಯಾರು ನೋಡ್ತಿರ್ತಾರಲ್ಲ ಅವ್ರಿಗೆ ಆಗ್ತಿರ್ತಾರ. ಮತ್ತ ಅವಾಗ ನಾವು ನಂಗ ಇನ್ನ ಗೊತ್ತಿಲ್ಲ ಅಣ್ಣ, ಅದು ಮಾನಿಟೈಸೇಷನ್ ಕಂಪ್ಲೀಟ್ ಆಗಿಲ್ಲ ಅಣ್ಣ. ನಮ್ಮ ಟೀಮ್ ಅವ್ರಿಗೆ ಬಿಟ್ಟಿನ ಅದ್ರದ್ದು. ನಂಗೆ ಅಷ್ಟು ಯೂಟ್ಯೂಬ್ದು ನಾಲೆಜ್ ಇಲ್ಲ, ಒಂದ್ ಸ್ವಲ್ಪ ಇನ್ಸ್ಟಾಗ್ರಾಮ್ ಜಾಸ್ತಿ ನಾವು, ಹಿಂಗಾಗಿ ಗೊತ್ತಿಲ್ಲ ಅಣ್ಣ. ನೋಡ್ತೀನಿ ಅಣ್ಣ, ಅದೇನು ಸ್ಟಾಪ್ ಮಾಡಕ್ ಬರ್ತದ ಮೇ ಬಿ. ಅಂದ್ರ ಈ ವ್ಯೂಸ್ ಇಂದ ದುಡ್ಡು ಬರೋದೇ ಆಡ್ಸ್ ಲಿಂದ ಬರ್ತದೆ. ಅಣ್ಣಪ್ಪ ಅಂತಾಪುರ ಏನ್ ಲಕ್ಷಗಟ್ಲೆ ಕೊಡೋದಲ್ಲ ಅವ್ರು. ಸುಮ್ಮನ ನಾವು ಶಾರ್ಟ್ ಫಿಲಮ್ ಮಾಡ್ತೀವಣ್ಣ, ಹಂಗೆ ಒಂದು ಚರ್ಚೆ ಮಾಡ್ಕೋತ ಸೋಷಿಯಲ್ ಆಕ್ಟಿವ್ ಇರೋಣ ಅಂತ ಹೇಳ್ಕೇಶಿ. ನಿಮ್ದು ಯೂಟ್ಯೂಬ್ ಚಾನಲ್ ಬೆಳಿಲ್ಲ ಅಣ್ಣ, ನಮ್ ಸಪೋರ್ಟ್ ಗೊತ್ತಿಲ್ಲ. ಥ್ಯಾಂಕ್ಸ್ ಅಣ್ಣ, ಆಲ್ರೆಡಿ ವಿಡಿಯೋ ಮಾಡಿ. ನೆಕ್ಸ್ಟಿಗೆ ಹೆಂಗಾಗ್ಬೇಕು ಸೋನಾರ್ ಸ್ಟುಡಿಯೋ ಅಂದ್ರೆ ಫುಲ್ ಬ್ಯುಸಿ ಇರ್ಬೇಕು, ಹಂಗಾಗ್ಬೇಕು. ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಿಮ್ಮ ಜೊತೆ ಟೈಮ್ ಕಳೆದಿದ್ದು ಭಾರಿ ಖುಷಿ ಆಯ್ತಣ್ಣ. ಒಂದು ಸಗನ್ ಎಲ್ಲರಿಗೂ ಧನ್ಯವಾದಗಳು.